ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನ್ ನೋಡ್ತಾ ಇದೀವಿ ಅಂತಂದ್ರೆ ಸೆಕೆಂಡ್ ಸೆಮಿಸ್ಟರ್ ಬಿಕಾಮ್ ನರಿಗೆ ರಿವೈಸ್ಡ್ NEP ಇರುವಂತಹ ಬಿಸ್ನೆಸ್ ಎಕನಾಮಿಕ್ಸ್ ಸೆಕೆಂಡ್ ಅಂದ್ರೆ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಇರುವಂತ ಒಂದು ಸಬ್ಜೆಕ್ಟ್. ಸೊ ನಾನು ಮೊದಲನೇದಾಗಿ ಆಗ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಕ್ಕಿದ್ದೆ, ಅದು 5 ಮಾರ್ಕ್ಸ್ ಕ್ವಶನ್ಸ್ ನ ಕಂಟೈನ್ ಆಗಿದೆ. ಸೊ ಬಹಳ ಜನ ಕೇಳ್ತಾ ಇದ್ರು 15 ಮಾರ್ಕ್ಸ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದು 5 ಮಾರ್ಕ್ಸ್ ಪ್ಲಸ್ 15 ಮಾರ್ಕ್ಸ್ ಇರುವಂತ ವಿಡಿಯೋ. ಅಂದ್ರೆ ಏನಪ್ಪಾ, ಅದರಲ್ಲಿ ಒಂದಿಷ್ಟು ಕ್ವಶನ್ಸ್ ಗಳನ್ನ ಏನ್ ಮಾಡಿದೀನಿ. ಸೊ 15 ಮಾರ್ಕ್ಸ್ ಕ್ವಶನ್ಸ್ ಗಳು ಕೂಡ ಅದೇ ಬಂದಿರ್ತವೆ. ಇಲ್ಲ ಏನಾಗಿರುತ್ತೆ, ಒಂದು ಕಾನ್ಸೆಪ್ಟ್ ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ನಾನು ಬಿಸ್ನೆಸ್ ಸೈಕಲ್ ಮತ್ತೆ ಅದರ ಫೇಸಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ 5 ಮಾರ್ಕ್ಸ್ ಅಲ್ಲಿ. ಅದಕ್ಕೆ ಇನ್ನೊಂದ್ ಏನ್ ಆಡ್ ಮಾಡ್ತಾರೆ, ಸೊ ಅದರ ಮೀನಿಂಗ್ ಅನ್ನ ಬರೀರಿ, ಪ್ಲಸ್ ಅದಕ್ಕೊಂದು ಅಡ್ವಾಂಟೇಜಸ್ ಏನೋ ಒಂದು ಬರೀರಿ, ಅಥವಾ ಅದರ ಒಂದು ಇದ್ರ ಬಗ್ಗೆ ಕೇಳಿರ್ತಾರೆ. ಅದಕ್ಕೆ ಏನಾಗಿರುತ್ತೆ, ಅದೇ ಒಂದು ಸಪರೇಟ್ ಕ್ವಶನ್ ತರ ನಮಗೆ ಫೇಲ್ ಆಗ್ತಾ ಇರುತ್ತೆ. ಹಾಗಾಗಿ ಸೊ ಈ ಟೈಮ್ ಅಲ್ಲಿ 15 ಮಾರ್ಕ್ಸ್ ಮೇಲೆ ಮಾಡಿ, ಮತ್ತೆ ನೀವು ಈಗ ನಾಳೆ ಎಕ್ಸಾಮ್ ಇರೋದು ಒಂದಿಷ್ಟು ಜನಕ್ಕಿದೆ. ಸೊ ಇನ್ನು 2 to 3 ಡೇಸ್ ಬಿಟ್ಟು ಒಂದೊಂದು ಯೂನಿವರ್ಸಿಟಿಯಲ್ಲಿ ಬಿಸ್ನೆಸ್ ಎಕನಾಮಿಕ್ಸ್ ಎಕ್ಸಾಮ್ ಇದೆ. ಸೊ ಅವರು ಈ ಟೈಮ್ ಅಲ್ಲಿ 15 ಮಾರ್ಕ್ಸ್ ಲಾಂಗ್ ವಿಡಿಯೋ ಆಗುತ್ತಲ್ವಾ, ಅದನ್ನ ನೋಡ್ತಾ ಇದ್ರೆ ಸೊ ನಿಮ್ಮ ಟೈಮ್ ಕೂಡ ತುಂಬಾ ಹಾಳಾಗುತ್ತೆ. ನಾನು ಏನ್ ಮಾಡ್ತೀನಿ, 15 ಮಾರ್ಕ್ಸ್ ವಿಡಿಯೋ ಲೇಟರ್ ಬೇಕಾದ್ರೆ ಮಾಡ್ ಹಾಕ್ತೀನಿ, ಈಗ ನೆಕ್ಸ್ಟ್ ವಿಡಿಯೋ ಅದಾಗಿರ್ಬೋದು, ಅಥವಾ ಮಾಡ್ ಹಾಕ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನೇನ್ ಅನ್ಕೊಂಡೆ, ಒಂದು ಕ್ವಶನ್ ಪೇಪರ್ ಬಂದಿರುತ್ತೆ. ಸೊ ಇದು 2025 ಕ್ವಶನ್ ಪೇಪರ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಪೇಪರ್ ನಿಮ್ಮದಿತ್ತು, ನಿಮ್ಮ ಒಂದು ಎಕ್ಸಾಮ್ ಅಲ್ಲಿ ಇತ್ತು ಅಂದ್ರೆ ನೀವು ಯಾವ ರೀತಿ ಇದನ್ನ ಸಾಲ್ವ್ ಮಾಡಬೇಕು, ಹೌದಾ, ಪ್ರತಿಯೊಂದು ಕ್ವಶನ್ ಗಳನ್ನು ಕೂಡ ಯಾವ ರೀತಿ ಅನಲೈಸ್ ಮಾಡಬೇಕು, ಇದನ್ನ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಸೊ 5 ಮಾರ್ಕ್ಸ್ ಓದಿದ್ರು ಕೂಡ 5 ಮಾರ್ಕ್ಸ್ ಪ್ಲಸ್ 2 ಮಾರ್ಕ್ಸ್ ಕ್ವಶನ್ ಈಗ 2 ವಿಡಿಯೋ ಮಾಡಿ ಹಾಕಿದೀನಲ್ವಾ, ಆ 2 ವಿಡಿಯೋ ನೋಡಿದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ ಬಿಸಿನೆಸ್ ಎಕನಾಮಿಕ್ಸ್ ಮೇಲೆ ಈಗ ಒಂದು ಆಲ್ರೆಡಿ ನಿಮಗೆ ಒಂದು ಗ್ರಿಪ್ ಅನ್ನುವಂಥದ್ದು ಬಂದಿದೆ ಈಗ, ಹೌದಾ. ಸೊ ಹಾಗಿದ್ದಾಗ ನೀವೇನ್ ಮಾಡ್ಬೇಕು, ಈಗ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡ್ಕೋಬೇಕು. ಯಾವ ರೀತಿ ಕ್ವಶನ್ ಬಂದ್ರೆ ಯಾವ ರೀತಿ ಆನ್ಸರ್ಸ್ ಬರೀಬೇಕು, ಸೊ ಯಾವ್ಯಾವ ತರದ ಕ್ವಶನ್ಸ್ ಗಳೆಲ್ಲ ಬರ್ತವೆ ಅನ್ನೋಂಥದ್ದು ನಿಮಗೆ ಈಗ ಬೇಕಾಗಿರುವಂತಹ ಮೇನ್ ಒಂದು ಕಂಟೆಂಟ್ ಆಗಿರುತ್ತೆ, ಹೌದಾ. ಸೊ ಫ್ರೆಂಡ್ಸ್, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ನೋಡೋಣ. ಈ ರೀತಿ ಇರುತ್ತೆ, ಸೆಕ್ಷನ್ ಎ ಅಲ್ಲಿ 10 into 2 = 20 ಅಂತ ಇರುತ್ತೆ. ಅಂದ್ರೆ ಪ್ರತಿ ಕ್ವಶನ್ ಕೂಡ 2 ಮಾರ್ಕ್ಸ್ ಗೆ. ಇದರಲ್ಲಿ 2 ಮಾರ್ಕ್ಸ್ ಅಲ್ಲಿ ಸೊ 2025 ಅಲ್ಲಿ ಯಾವುದೇ ರೀತಿ ಆಪ್ಷನ್ ಕೊಟ್ಟಿಲ್ಲ. ಬಟ್ 26th ಈಗ ಪ್ರೆಸೆಂಟ್ ನಾಳೆ ನಡೆಯುವಂತ ಎಕ್ಸಾಮ್ ಅಲ್ಲಿ ಐ ಥಿಂಕ್ ಆಪ್ಷನ್ಸ್ ಕೊಡ್ಬೋದು. ಐ ಥಿಂಕ್ 12 ಕ್ವಶನ್ಸ್ ಏನಾದ್ರು ಕೊಟ್ಟು ಸೊ 2 ಆಪ್ಷನ್ ಅಲ್ಲಿ ಬಿಡ್ಬೋದು ಅಂತ ಚಾನ್ಸಸ್ ಇದಾವೆ. ಸೊ ಇದರಲ್ಲಿ ಪ್ಲಸ್ ಓನ್ಲಿ 10 ಕ್ವಶನ್ಸ್ ಇದಾವೆ. ಸೊ ಆ 10 ಅನ್ನು ಮಾತ್ರ ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ ಈ 2 ಮಾರ್ಕ್ಸ್ ಅಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಆನ್ಸರ್ ಶೀಟ್ ಫಸ್ಟ್ ಪೇಜ್ ತೆಗೆದ ತಕ್ಷಣ ಸೆಕ್ಷನ್ ಎ ಕನ್ನಡ ಮೀಡಿಯಂ ಅಲ್ಲಿ ವಿಭಾಗ ಎ ಅಂತ ಬರೆದು ಸೊ ಫಸ್ಟ್ ಮೇನ್ ಅಂತ ಹಾಕಿ ಒಂದನೇ ಕ್ವಶನ್ ಬರೀತಿರಲ್ವಾ. ಸೊ ಇಲ್ಲಿ ನಿಮಗೆ ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ ಕ್ವಶನ್ ಪೇಪರ್ ಓದ್ಕೊಳ್ಳುವಾಗ. ಸೊ ಇಲ್ಲಿರುವಂತಹ ಎಲ್ಲಾ ಕ್ವಶನ್ಸ್ ಗಳಾಗಿರ್ಬೋದು ಮಿನಿಮಮ್ 6+ ಅಥವಾ 5+ ಕ್ವಶನ್ಸ್ ನನಗೆ ಗೊತ್ತಿದ್ವು ಅಂದ್ರೆ ನೀವು ಫಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ನ ಅಟೆಂಡ್ ಮಾಡಿ. ಏನಕ್ಕಪ್ಪ ಅಂದ್ರೆ ಸೊ ನೀವು ಫಸ್ಟ್ ಪೇಜ್ ಅಲ್ಲಿ ಈ ಸೆಕ್ಷನ್ ಎ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡೋದ್ರಿಂದ ಏನಾಗುತ್ತೆ, ಇವ್ಯಾಲ್ಯೂಯೇಟರ್ ಗೆ ನಿಮ್ಮ ಒಂದು ಫಸ್ಟ್ ಪೇಜ್ ಅಲ್ಲಿ ಇರುವಂತಹ ಆನ್ಸರ್ಸ್ ಗಳು ಏನಾಗ್ತವೆ ಅಂತಂದ್ರೆ ಇಂಪ್ರೆಸ್ ಮಾಡೋ ತರ ಇರಬೇಕು. ಸೊ 1 to 5, 1 to 6, 1 to 8 ಕ್ವಶನ್ಸ್ ಈ ರೀತಿ ನೀವು ಕಂಟಿನ್ಯೂಸ್ ಅಟೆಂಡ್ ಮಾಡಿದ್ರಿ ಅಂತಂದ್ರೆ ಸೊ ಪರವಾಗಿಲ್ಲ, ಹುಡುಗನ ಹತ್ರ ಈಗ ಪ್ರೆಸೆಂಟ್ಲಿ ನಾಲೆಡ್ಜ್ ಇದೆ, ಅಥವಾ ಹುಡುಗಿ ಆಗಿರ್ಬೋದು ಹುಡುಗರ ಇಷ್ಟೋ ಸ್ಟೂಡೆಂಟ್ ಹತ್ರ ನಾಲೆಡ್ಜ್ ಇದೆ ಅಂತ ಅನ್ಸಿದ್ರೆ ಅವ್ರು ಏನ್ ಮಾಡ್ತಾರೆ, ಸೊ 2 ಮಾರ್ಕ್ಸ್ ಕ್ವಶನ್ಸ್ ಗಳು ಎಲ್ಲ ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇದೆ ಅಂತ ಅಂದಾಗ ನೆಕ್ಸ್ಟ್ ಏನ್ ಮಾಡ್ತಾರೆ, 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಒಂದ್ ಸ್ವಲ್ಪ ಕಣ್ಣಡಿಸ್ತಾರೆ. ಸೊ ಇದು ಸರಿ ಇದೆ, ಇದು ಸರಿ ಇದೆ, ಇದನ್ನು ಬರ್ದಿದ್ದಾನೆ ಅಂತ ಅಂದಾಗ ಸೊ 15 ಮಾರ್ಕ್ಸ್ ಕ್ವಶನ್ಸ್ ನ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂದ್ರೆ, ಒಂದ್ ಕ್ವಶನ್ ಗೆ 2.5 to 3 ಪೇಜಸ್ ಆನ್ಸರ್ ಇತ್ತು, 3 ಪೇಜಸ್ ಆನ್ಸರ್ ಬರ್ದಿದ್ರಿ ಅಂತಂದ್ರೆ ಸೊ 15 ಗೆ ಎಷ್ಟು ಕೊಡ್ತಾರೆ, 13 to 4 ಕೊಟ್ಟು ಅವರು ಮುಂದಕ್ಕೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ, ಓಕೆನಾ. ಸೊ ಹಾಗಾಗಿ ಈ 2 ಮಾರ್ಕ್ಸ್ ಕ್ವಶನ್ಸ್ ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ನೀವು ಈ ಕ್ವಶನ್ಸ್ ಗಳಲ್ಲೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತುಂಬಾ ಅವ್ರನ್ನ ಒಂದು ರೀತಿ ಇಂಪ್ರೆಸ್ ಮಾಡೋ ರೀತಿ ಆನ್ಸರ್ಸ್ ಗಳು ಬರ್ದಿರ್ಬೇಕು, ಹೌದಾ. ಸೊ ಮೊದಲನೇ ಕ್ವಶನ್ ನೋಡೋಣ. ಮೊದಲನೇ ಕ್ವಶನ್ ಏನಿದೆ, ಸೊ ಮೊದಲನೇ ಕ್ವಶನ್ ಬಂದು ಡಿಫೈನ್ ಮಾರ್ಕೆಟ್ ಅಂದ್ರೆ ಮಾರುಕಟ್ಟೆಯನ್ನು ವ್ಯಾಖ್ಯಾನಿಸಿ ಅಂತ ಹೇಳ್ತಾರೆ. ನಾನು ಇದನ್ನು ಕೂಡ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ, ಹೌದಾ. ಮಾರುಕಟ್ಟೆ ಎಂದರೆ ಏನು, ಹೌದಾ, ಅ ಬೈಯರ್, ಹೌದಾ, ದ ಪ್ಲೇಸ್ ವೇರ್ ದ ಬೈಯರ್ ಅಂಡ್ ಸೆಲ್ಲರ್ ಇಬ್ರು ಕೂಡ ಮೀಟ್ ಮಾಡಿ ಒಂದು ಪ್ರಾಡಕ್ಟ್ ಅಥವಾ ಒಂದು ಗೂಡ್ಸ್ ಆಗಿರ್ಬೋದು ಅಥವಾ ಒಂದು ಸರ್ವಿಸ್ ಆಗಿರ್ಬೋದು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು, ಹೌದಾ. ಸೊ ಮಾರುಕಟ್ಟೆ ಎಂದರೆ, ಸೊ ನಿಮ್ಮ ಕನ್ನಡದಲ್ಲಿ ಮಾರುಕಟ್ಟೆ ಅಂದ್ರೆ ಒಬ್ಬ ಖರೀದಿದಾರ ಮತ್ತು ಇನ್ನೊಬ್ಬ ಯಾರು ಮಾರಾಟಗಾರರು ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಅಥವಾ ಮಾರಾಟ ಮಾಡಿಕೊಳ್ಳಲು ಸೇರುವಂತಹ ಒಂದು ಸ್ಥಳಕ್ಕೆ ನಾವೇನಂತ ಕರಿತೀವಿ, ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಕರಿತೀವಿ, ಹೌದಾ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ರೈಟ್ ದ ಮೀನಿಂಗ್ ಆಫ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಬೆಲೆ ತಾರತಮ್ಯದ ಅರ್ಥವನ್ನು ಬರೆಯಿರಿ. ಬೆಲೆ ತಾರತಮ್ಯದ ಅರ್ಥ ಏನಪ್ಪಾ ಅಂದ್ರೆ ಸಿಂಪಲ್ ಅರ್ಥ, ಹೌದಾ. ಒಂದೇ ವಸ್ತುವನ್ನು
ವಿಭಿನ್ನ ಗ್ರಾಹಕರಿಗೆ ವಿಭಿನ್ನ ಬೆಲೆಯಲ್ಲಿ ಮಾರುವುದಕ್ಕೆ ಏನಂತ ಕರಿತೀವಿ, ಬೆಲೆ ತಾರತಮ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಒಂದೇ ಉತ್ಪನ್ನ ಇರುತ್ತೆ, ಬಟ್ ಬೇರೆ ಬೇರೆ ಗ್ರಾಹಕರಿಗೆ ಬೇರೆ ಬೇರೆ ಒಂದು ಬೆಲೆಗಳ ರೀತಿಯಲ್ಲಿ ವಿಧಿಸಿ ಅದನ್ನ ನಾವು ಮಾರುವಂತಹ ಕ್ರಮಕ್ಕೆ ಏನಂತ ಕರಿತೀವಿ, ನಾವು ಒಂದು ಬೆಲೆ ತಾರತಮ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ನಾನು ತುಂಬಾ ಫಾಸ್ಟ್ ಆಗಿ ಒಂದು ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ಕ್ವಶನ್ ಪೇಪರ್. ಜಸ್ಟ್ CA to 80 ಮಾರ್ಕ್ಸ್ ಕ್ವಶನ್ ಪೇಪರ್ ಅಂತಂದ್ರೆ ನಿಮಗೆ 3 hours ಬರೆಯಕ್ ಕೊಟ್ಟಿರ್ತಾರೆ. ಬಟ್ ನಮಗೆ ಡಿಸ್ಕಸ್ ಮಾಡೋದಕ್ಕೆ ಅಂತಂದ್ರೆ 1 hour ಕೂಡ ಬೇಡ, ಜಸ್ಟ್ ಒಂದು 30 to 40 minutes ಒಂದು ವಿಡಿಯೋ ಆಗ್ಬಿಟ್ರೆ ಸಾಕು, ಈ ಕ್ವಶನ್ ಪೇಪರ್ ಕಂಪ್ಲೀಟ್ ಆಗಿರುತ್ತೆ. ಹೌದಾ. ನೆಕ್ಸ್ಟ್, ಸ್ಟೇಟ್ 2 ಎಕ್ಸಾಂಪಲ್ಸ್ ಫಾರ್ ಅಲಿಗೋಪಾಲಿ ಮಾರ್ಕೆಟ್, ಅಂದ್ರೆ ಅಲ್ಪ ಜನಸ್ವಾಮ್ಯ ಮಾರುಕಟ್ಟೆಯ ರಚನೆಯ 2 ಉದಾಹರಣೆಗಳನ್ನು ತಿಳಿಸಿರಿ. ನಾನು ಹೇಳಿದ್ದೀನಿ ಅಲ್ಪ ಜನಸ್ವಾಮ್ಯ, ಹೌದಾ, ಏಕಸ್ವಾಮ್ಯ, ಈ ರೀತಿ ಹೇಳಿದ್ದೇನೆ. ಹೌದಾ. ಪರ್ಫೆಕ್ಟ್ ಕಾಂಪಿಟೇಷನ್, ಮೊನೋಪಲಿ ಮಾರ್ಕೆಟ್, ಆಲಿಗೋಪಾಲಿ ಮಾರ್ಕೆಟ್, ಡಿಯೋಪಾಲಿ ಮಾರ್ಕೆಟ್ ಅಂತ. ಅಲಿಗೋಪಾಲಿ ಅಂತ ಅಂದ್ರೆ ಫ್ಯೂ ಮೆಂಬರ್ಸ್, ಹೌದಾ. ಡಿಯೋಪಾಲಿ ಅಂತ ಅಂದ್ರೆ 2 members, ಹೌದಾ, ಇಬ್ರು ಇರ್ತಾರೆ. ಹೌದಾ. ಅದೇ ಮೊನೋಪಲಿ ಅಂತಂದ್ರೆ ಒಬ್ನೇ ಇರ್ತಾನೆ. ಹೌದಾ. ಈ ರೀತಿಯಾದಂತ ಮಾರ್ಕೆಟ್. ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಅಂದ್ರೆ ಸೊ ಅನ್ಲಿಮಿಟೆಡ್ ಬೇರ್ಸ್, ಅಂದ್ರೆ ಲಾರ್ಜ್ ನಂಬರ್ ಆಫ್ ಬೇರ್ಸ್ ಮತ್ತೆ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ. ಹೌದಾ. ಇಲ್ಲಿ ಕೊಟ್ಟಿರೋದೇನು, ಅಲ್ಪ ಜನಸ್ವಾಮ್ಯ. ಹೌದಾ. ಅಲ್ಪ ಜನಸ್ವಾಮ್ಯ ಅಂದ್ರೆ ಫ್ಯೂ ಮೆಂಬರ್ಸ್. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಯಾವ್ದಪ್ಪ, ಸಿಮ್ ನೆಟ್ವರ್ಕ್ಸ್. ಹೌದಾ. ಸಿಮ್ ನೆಟ್ವರ್ಕ್ಸ್ ತಗೊಳ್ಳಿ, ಏನಪ್ಪಾ ಬರುತ್ತೆ, ಮೊಬೈಲ್ ನ ಒಂದು ನೆಟ್ವರ್ಕ್ ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, VI, ಇವು 3 ಸಿಮ್ಮಿನ ಒಂದು ನೆಟ್ವರ್ಕ್ ಅಲ್ಲಿ ಬಂದ್ವಾ. ಇನ್ನು ಒಂದ್ ತಗೊಳ್ಳಿ ವಾಹನದಲ್ಲಿ. ಸೊ ಆಡಿಯೋ ಇದು ತುಂಬಾ ಕಡಿಮೆ ಇರ್ತಾವ ನೋಡಿ, ಲಕ್ಸುರಿಯಸ್ ಕಾರ್ ಅಲ್ಲಿ ಆಡಿ, BMW, ಲ್ಯಾಂಬೋರ್ಗಿನಿ, ಈ ರೀತಿಯಾದಂತ ಒಂದಿಷ್ಟು ಈ ರೀತಿ ಕಾರ್ಗಳೆಲ್ಲ ಬರ್ತಾವಲ್ಲ, ಈ ರೀತಿ. ಸೊ ಅಲ್ಪ ಜನಸ್ವಾಮ್ಯ ಮಾರುಕಟ್ಟೆ ರಚನೆ 2 ಉದಾಹರಣೆಗಳು ಅಂದ್ರೆ, ಒಂದು ಬಂದ್ಬಿಟ್ಟು ಮೊಬೈಲ್ ನೆಟ್ವರ್ಕಿಂಗ್, ಅಂದ್ರೆ ಮೊಬೈಲ್ ನೆಟ್ವರ್ಕಿಂಗ್ ಇಂಡಸ್ಟ್ರಿ, ಅದು ಒಂದು ಬರುತ್ತೆ. ನೆಕ್ಸ್ಟ್ ಆಟೋಮೊಬೈಲ್ ಇಂಡಸ್ಟ್ರಿ ಅಂತ ಹೇಳ್ಬಿಟ್ಟು ಕಾರ್ಗಳು ಮತ್ತು ಬೈಕ್ ಗಳದೊಂದು ಬರುತ್ತೆ. ಸೊ ನೆಕ್ಸ್ಟ್, ಗಿವ್ ದ ಮೀನಿಂಗ್ ಆಫ್ ಕಾರ್ಟೆಲ್ ಅಂತ ಹೇಳ್ತಾರೆ. ಹೌದಾ. ಸೊ ಕಾರ್ಟೆಲ್ ಅಂತ ಅಂದ್ರೆ ಏನು, ಬೆಲೆ ಉತ್ಪಾದನೆ ಮತ್ತು ಲಾಭವನ್ನು ನಿಯಂತ್ರಿಸಲು ಸಂಸ್ಥೆಗಳು ಅಥವಾ ರಾಷ್ಟ್ರಗಳು ಮಾಡಿಕೊಂಡ ಒಂದು ಒಪ್ಪಂದ. ಫಾರ್ ಎಕ್ಸಾಂಪಲ್, ನಾನು 5 marks ಕ್ವಶನ್ ಹೇಳುವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ, ಕಾರ್ಟೆಲ್ ಅಂದ್ರೆ ಏನು ಅಂತ ಅಂದ್ರೆ. ಸೊ ಈಗ ಫಾರ್ ಎಕ್ಸಾಂಪಲ್, ಒಂದು ಸ್ಟ್ರೀಟ್ ಅಲ್ಲಿ 4 ಟೀ ಶಾಪ್ಸ್ ಇದಾವೆ ಅಂತಂದ್ರೆ, ಆ 4 ಟೀ ಶಾಪ್ಸ್ ನ ಓನರ್ಸ್ ಏನ್ ಮಾಡ್ತಾರೆ, ಮಾತಾಡ್ಕೊಂತಾರೆ. ಸೊ ನಾವೆಲ್ಲರೂ ಏನ್ ಮಾಡೋಣ, ಒಂದು ಟೀಗೆ ಸೊ 15 rupees ನ ನಾವು ಚಾರ್ಜ್ ಮಾಡೋಣ. ಸೊ ಯಾರು ಕೂಡ ಅದಕ್ಕಿಂತ ಕಡಿಮೆ 10 rupees ಮಾಡಬಾರ್ದು, ಅದಕ್ಕಿಂತ ಜಾಸ್ತಿ 20 rupees ಮಾರಬಾರ್ದು. ಏನಕ್ಕಪ್ಪ ಅಂದ್ರೆ, ಈ ಸ್ಟ್ರೀಟ್ ಅಲ್ಲಿ ಇರೋ ನಾವ್ 4 ಅಂಗಡಿ ಅಂತಂದ್ಮೇಲೆ ನಮ್ ಮಧ್ಯೆ ಕಾಂಪಿಟೇಷನ್ ಬೇಡ. ಸೊ ಎಲ್ಲರೂ ಕೂಡ ಒಂದ್ ವೇದಲ್ಲಿ ಹೋಗ್ತಾ ಇರೋಣ, ನಮಗೂ ಕೂಡ ಪ್ರಾಫಿಟ್ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ. ಇದು ನಾನ್ ಕೊಟ್ಟಿದ್ದೇನೋ ಒಂದೊಂದು ಫರ್ಮ್ ಗಳ ಮಧ್ಯೆ ಆಗೋ ತರ, ಈ ಟೀ ಶಾಪ್ ಒಂದು ಫರ್ಮ್, ಈ ಟೀ ಶಾಪ್ ಒಂದು ಫರ್ಮ್ ಅಂತ ರೀತಿ ತಗೊಂಡು ಮಾಡುವಂತದ್ದು. ಅದೇ ರೀತಿ ಕಾರ್ಟೆಲ್ ಯಾವ ರೀತಿ ನಡೆಯುತ್ತೆ, ದೇಶಗಳ ಮಧ್ಯೆ ನಡೀಬಹುದು, ಕಾಂಟಿನೆಂಟ್ ಗಳ ಮಧ್ಯೆ ನಡೀಬಹುದು. ಹೌದಾ. ಆಗಿದ್ದಾಗ ಈ ಕಾರ್ಟೆಲ್ ಗಳಿಗೆ ಒಂದಿಷ್ಟು ಉದಾಹರಣೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, OPEC ಅಂತಂದು, ಸೊ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಚೇಂಜ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು, CIPEC ಅಂತ ಒಂದು ಬಂದಿತ್ತು. ಸೊ ಅವೆರಡನ್ನು ಕೂಡ ನಾನು 5 marks ಕ್ವಶನ್ ಅಲ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಹೌದಾ. ಅದು ಬೇರೆ ಸಪರೇಟ್ ವಿಡಿಯೋ ಇದೆ, ನೀವು ಅದನ್ನ ಬೇಕಂದ್ರೆ ನೋಡ್ಕೊಂಡು ಬನ್ನಿ. ನೋಡಿದ್ರೆ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಾರ ಅಂತಂದ್ರೆ ಯೂಸ್ ಆಗುತ್ತೆ. ಏನಕ್ಕಪ್ಪ ಅಂದ್ರೆ ಇಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗ್ಬಿಡ್ತೀನಿ. ಹೌದಾ. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಪ್ರಿಡೆಟರಿ ಪ್ರೈಸಿಂಗ್? ಹೌದಾ. ಪ್ರಿಡೇಟರಿ ಪ್ರೈಸಿಂಗ್ ಅಂತಂದ್ರೆ ಬೆಲೆ ಕಡಿತ ನೀತಿ ಎಂಬುದರ ಅರ್ಥ. ಇದ್ರ ಜೊತೆ ಇನ್ನೂ ಒಂದು ಬಂದಿತ್ತು. ಹೌದಾ. ಸ್ಕಿಮ್ಮಿಂಗ್ ಪ್ರೈಸಿಂಗ್ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಬಂದಿತ್ತು ನೋಡಿ. ಹೌದಾ. ಸ್ಕಿಮ್ಮಿಂಗ್, ನಾನು ಈ ಸ್ಕಿಮ್ಮಿಂಗ್ ಗೆ ಐಫೋನ್ ಉದಾಹರಣೆ ಕೊಟ್ಟಿದ್ದೆ, ಪ್ರಿಡೆಟರಿಗೆ ಜಿಯೋ ಉದಾಹರಣೆ ಕೊಟ್ಟಿದ್ದೆ. ಹೌದಾ. ಜಿಯೋ ಸಿಮ್ ಗಳ ಉದಾಹರಣೆ ಕೊಟ್ಟಿದ್ದೆ. ಏನಪ್ಪಾ ಪ್ರಿಡೆಟರಿ, ಬೆಲೆ ಕಡಿತ ನೀತಿ ಎಂಬುದರ ಅರ್ಥ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಬೆಲೆಯನ್ನ ಕಡಿಮೆ ಇಡ್ತಾರೆ, ಅಥವಾ ಒಂದೊಂದು ಬೆಲೆನೇ ಇರೋದಿಲ್ಲ, ಆ ರೀತಿ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಜಿಯೋ ಸಿಮ್ ಸ್ಟಾರ್ಟಿಂಗ್ ಸಿಮ್ ಫ್ರೀ ತಗೊಳ್ಳಿ, 1 ತಿಂಗಳು ಫ್ರೀನು ಕೊಟ್ಟಿರ್ತೀವಿ ಕರೆನ್ಸಿನ, ಪ್ಲಸ್ 1 ವರ್ಷ ಇನ್ಕಮಿಂಗ್ ಫ್ರೀ ಇರುತ್ತೆ ಅದರಲ್ಲಿ ಅಂತ ಹೇಳಿದ್ರು. ಎಲ್ಲಾ ಕಸ್ಟಮರ್ಸ್ ಏನ್ ಮಾಡಿದ್ರು, ಸೊ ಜಿಯೋ ಸಿಮ್ ಗಳನ್ನ ತಗೊಂಡ್ರು. ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಿ ಆದ್ಮೇಲೆ ಏನ್ ಮಾಡಿದ್ರು ಅವರು, ಸೊ ಪ್ರೈಸ್ ನ ಹಂಗೆ ಗ್ರಾಜುಯಲ್ ಆಗಿ ಏರಿಸ್ತಾ ಬಂದ್ರು. ಹೌದಾ. ಈ ಪ್ರಿಡೆಟರಿ ಪ್ರೈಸಿಂಗ್ ಅಂತ ಅಂದ್ರೆ, ದ ಪ್ರೈಸ್ ಆಫ್ ದ ಪ್ರಾಡಕ್ಟ್, ದ ನ್ಯೂ ಪ್ರಾಡಕ್ಟ್ ಈಸ್ ಇನ್ವೆಂಟೆಡ್ ಅಂಡ್ ದ ಪ್ರೈಸ್ ಆಫ್ ಇಟ್ ಈಸ್ ಲೋ ಇನ್ ದ ಬಿಗಿನಿಂಗ್ and it will gradually increase in the future after attracting more customers ಅಂತ ಹೇಳ್ಬಿಟ್ಟು. ಅಂದ್ರೆ ತುಂಬಾ ಜನ ಗ್ರಾಹಕರನ್ನು ಆಕರ್ಷಣೆ ಮಾಡಿದ ನಂತರದಲ್ಲಿ, ಅದ ಗ್ರಾಹಕರ ಒಂದು ಬೆಂಬಲ, ಆ ಗ್ರಾಹಕರ ಒಂದು ನಂಬಿಕೆಯನ್ನು ಗಳಿಸಿದ ನಂತರ ಆ ಬೆಲೆಯನ್ನು ಏರಿಸುವಂತದ್ದು ಅಂತ. ಸೊ ಗಿವ್ ಎನ್ ಎಕ್ಸಾಂಪಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಪ್ರೈಸಿಂಗ್ ಅಂತ ಹೇಳ್ತಾರೆ. ಆಡಳಿತಾತ್ಮಕ ಬೆಲೆ ಉದಾಹರಣೆ ನೀಡಿರಿ ಅಂತಂದ್ರೆ, ಪೆಟ್ರೋಲ್ ಮತ್ತು ಡೀಸೆಲ್. ಹೌದಾ. ಈ ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆ ಎಲ್ಲಿಂದ ಬರುತ್ತೆ ನಮಗೆ? ಹೌದಾ. ಈಗ ಫಾರ್ ಎಕ್ಸಾಂಪಲ್, ನಾವು ರೇಷನ್ ತಗೊಂತೀವಿ. ಹೌದಾ. ಎಲ್ಲರೂ ಕೂಡ ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ತಗೊಂಡ್ ಬರ್ತೀವಿ. ಅಲ್ಲಿ 1 kg ಅಕ್ಕಿ ಬೆಲೆ ಎಷ್ಟಿರುತ್ತೆ ಅದನ್ನ ಯಾರು ಡಿಸೈಡ್ ಮಾಡ್ತಾರೆ? ಹೌದಾ. 15 ರೂಪಾಯಿ, 15 ರೂಪಾಯಿಗೆ ಇಷ್ಟು ಕೆಜಿ, ಸೊ ಇಷ್ಟು ರೂಪಾಯಿಗೆ ಇಷ್ಟು ಕೆಜಿ ಅಂತ ಬಂದಿರುತ್ತೆ. ಅದನ್ನ ಯಾರು ಡಿಸೈಡ್ ಮಾಡ್ತಾರೆ? ಸೊ ಗೌರ್ಮೆಂಟ್ ನವರು ಡಿಸೈಡ್ ಮಾಡ್ತಾರೆ. ಹೌದಾ. ಆ ಗೌರ್ಮೆಂಟ್ ಡಿಸೈಡ್ ಮಾಡೋದು ಅಂದ್ರೆ ಆಡಳಿತಾತ್ಮಕ ಬೆಲೆ ಅಂತಂದ್ರೆ,
ಗೌರ್ಮೆಂಟ್ ಡಿಸೈಡ್ ಮಾಡಿ ಬಿಡುವಂತಹ ಒಂದು ಅಮೌಂಟ್, ಒಂದು ಬೆಲೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆಗಳು, ಹೌದಾ? ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆ ಜಾಸ್ತಿ ಆಯ್ತು, ಈ ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಯಾರು ಮಾಡ್ತಾರೆ ಜಾಸ್ತಿ ಮತ್ತು ಕಡಿಮೆ? ಸೊ ಗವರ್ಮೆಂಟ್ ಮಾಡುವಂತದ್ದು. ಆಡಳಿತಾತ್ಮಕ ಬೆಲೆ ಅಂದ್ರೆ ಗವರ್ಮೆಂಟ್ ಮಾಡುವಂತ ಬೆಲೆ, ಹೌದಾ? ನೆಕ್ಸ್ಟ್, ವಾಟ್ ಈಸ್ ಪ್ರಾಫಿಟೇರಿಂಗ್ ಅಂದ್ರೆ ಲಾಭಖೋರತನ ಎಂದರೇನು ಅಂತ ಹೇಳ್ತಾರೆ. ಅತಿಯಾದ ಬೆಲೆ ವಿಧಿಸಿ ಅಸಾಮಾನ್ಯ ಲಾಭ ಗಳಿಸುವುದು, ಅಂದ್ರೆ ಅತಿಯಾದ ಬೆಲೆಯನ್ನು ಹಾಕುವುದು ಅದಕ್ಕೆ, ಒಂದು ಆ ಪ್ರಾಡಕ್ಟ್ ಗೆ. ಫಾರ್ ಎಕ್ಸಾಂಪಲ್ ಈಗ ಫಾರ್ ಎಕ್ಸಾಂಪಲ್ ಐಫೋನ್ ತಗೊಳ್ಳಿ, ಹೌದಾ? ಅದಕ್ಕೆ ಎಷ್ಟು ಬೆಲೆ ಇಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಅಂತಂದ್ರೆ 1,50,000 1,80,000 ಈ ರೀತಿ ಪ್ರೈಸ್ ಇಡ್ತಾರೆ, ಹೌದಾ? ಈ ರೀತಿ ಪ್ರೈಸ್ ಎಷ್ಟು ಏನ್ ಮಾಡ್ತಾರೆ, ಅತಿಯಾದ ಬೆಲೆ ವಿಧಿಸಿ ಅದರಿಂದ ಅಸಾಮಾನ್ಯ ಲಾಭ ಗಳಿಸುತ್ತಾರೆ, ಹೌದಾ? ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ತಗೊಳ್ಳೋದು ಅದರಿಂದ, ಎಕ್ಸೆಸಿವ್ ಪ್ರಾಫಿಟ್ ತಗೊಳ್ಳೋದಕ್ಕೆ ಏನಂತಾರೆ? ಪ್ರಾಫಿಟೇರಿಂಗ್ ಅಂದ್ರೆ ಲಾಭಕೋರತನ ಅಂತ ಹೇಳ್ತಾರೆ. ಹೂ ಪ್ರಪೌಂಡೆಡ್ ರಿಸ್ಕ್ ಥಿಯರಿ ಆಫ್ ಪ್ರಾಫಿಟ್ ಅಂತ ಹೇಳ್ತಾರೆ. ಲಾಭದ ಗಂಡಾಂತರ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದ್ರೆ, ಸೊ ನಾನು ಹೇಳಿದೆ ಪ್ರೊಫೆಸರ್ ಹಾಲಿ ಅಂತ, ಅಂದ್ರೆ FB ಹಾಲಿ ಅಂತ ಹೇಳಿ ಬರ್ತಾರೆ. ದ ರಿಸ್ಕ್ ಥಿಯರಿ ಆಫ್ ಪ್ರಾಫಿಟ್ ವಾಸ್ ಪ್ರಪೌಂಡೆಡ್ ಬೈ FB ಹಾಲಿ. ಆ ಒಂದು ಹೆಸರನ್ನ ನೆನ್ಪಿಟ್ಕೊಳ್ಳಿ. ಆ ಒಂದು ಹೆಸರನ್ನ ಸ್ಪೆಲ್ಲಿಂಗ್ ಬಂದ್ಬಿಟ್ಟು HAWLEY ಅಂತ, ಹೌದಾ? ಇಲ್ಲಿ ಬರೆಯಕ್ ಸರಿಯಾಗಲ್ಲ ನನಗೆ ಇನ್ನು ಮೌಸ್ ಅಲ್ಲಿ, ಸೊ ಅದಕ್ಕಂತ ಒಂದು ಪೆನ್ ಕೂಡ ಏನೋ ಆರ್ಡರ್ ಮಾಡಿದ್ವಿ, ಏನೋ ಮಾಡ್ತೀವಿ ನಾವು ಟೀಚಿಂಗ್ ಅಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ತೋರಿಸ್ಬೇಕಂತ ಹೇಳ್ಬಿಟ್ಟು. ಸೊ ಪ್ರೊಫೆಸರ್ FB ಹಾಲಿ ಅಂತ ಹೇಳ್ಬಿಟ್ಟು ಅವರ ನೇಮ್ ನೆನ್ಪಿಟ್ಕೊಳ್ಳಿ. ಸೊ ವಾಟ್ ಈಸ್ ಪೀಕ್? ಶಿಖರ ಎಂದರೇನು ಅಂದ್ರೆ ನಿಮ್ಮ ನಾರ್ಮಲ್ ಶಿಖರ ಅಂದ್ರೆ ಅಲ್ಲ. ಸೊ ಶಿಖರ ಎಂದರೇನು? ಯಾವ್ದರಲ್ಲಿ ವ್ಯವಹಾರ ಚಕ್ರದಲ್ಲಿ ಬರುತ್ತಲ್ವಾ ಪೀಕ್ ಅಂತಂದು. ಪೀಕ್ ಇಸ್ ನಥಿಂಗ್ ಬಟ್ ಪ್ರಾಸ್ಪರಿಟಿ ಸ್ಟೇಜ್ ಅಂತ ಹೇಳ್ತೀವಿ ನಾವು, ಹೌದಾ? ಈ ರೀತಿ ಒಂದು ಡಯಾಗ್ರಾಮ್ ಬಂದಾಗ ಇಲ್ಲಿ ಇರುತ್ತಲ್ವಾ, ಇದಕ್ಕೆ ಪೀಕ್ ಅಂತಾನು ಹೇಳ್ತಾರೆ, ಪ್ರಾಸ್ಪರಿಟಿ ಅಂತಾನು ಹೇಳ್ತಾರೆ, ಸಮೃದ್ಧಿ ಹಂತ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಹೌದಾ? ವ್ಯವಹಾರ ಚಕ್ರದಲ್ಲಿ ಆರ್ಥಿಕ ಚಟುವಟಿಕೆಗಳು ಗರಿಷ್ಠ ಮಟ್ಟವನ್ನು ತಲುಪಿದಾಗ ಅಂದ್ರೆ ಏನಾಗಿರುತ್ತೆ, ಎಲ್ಲಾ ಎಕನಾಮಿಕ್ ಆಕ್ಟಿವ್ಗಳು ಕೂಡ ರೀಚ್ ಇಟ್ಸ್ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇರ್ತವೆ. ಆ ಟೈಮ್ಗೆ ಏನಂತ ಕರಿತೀವಿ ನಾವು? ಪೀಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಪೀಕ್ ಅನ್ನ ಏನಂತ ಕರಿತೀವಿ? ಪ್ರಾಸ್ಪರಿಟಿ ಅಂತ ಕೂಡ ಕರಿತೀವಿ, ಹೌದಾ? ನೆಕ್ಸ್ಟ್, SLR ಅನ್ನು ವಿಸ್ತರಿಸಿ ಅಂತಂದ್ರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಹೌದಾ? ಸೊ ಒಂದು ಯೂನಿವರ್ಸಿಟಿಯಲ್ಲಿ ಏನಾದ್ರು ಇದಕ್ಕೆ ಬೇರೆ ಮೀನಿಂಗ್ ಇತ್ತು ಅಂತಂದ್ರೆ, ಸೊ ನಮ್ಮ ಒಂದು ರಿಸೋರ್ಸ್ ಕಲೆಕ್ಷನ್ ಪ್ರಕಾರ ಇದರಲ್ಲಿ ಬಂದಿದ್ದರು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಓಕೆನಾ? ಸೊ ಬರೆಯಕ್ಕೆ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ, ಬಟ್ ನನಗ್ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ, ನಿಮಗೆ ಬಿಸ್ನೆಸ್ ಎಕನಾಮಿಕ್ಸ್ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಭಯ ಇಲ್ಲದೆ ಇರುವಂತ ರೀತಿ ವಿಡಿಯೋಸ್ ಗಳು ರೆಡಿ ಆಗ್ಬೇಕು, ಹೌದಾ? ಅದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಸೊ ನೆಕ್ಸ್ಟ್, ಇಲ್ಲಿಗೆ ಒಂದು 10 of 10 ಕ್ವಶನ್ಸ್ ಗಳು ಮುಗಿದ್ವಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಷನ್ ಬಿ ನ, ಸೊ ಈ ನೆಕ್ಸ್ಟ್ ಪೇಜ್ ಇಂದ ಸ್ಟಾರ್ಟ್ ಮಾಡಿ. ಏನಕ್ಕಪ್ಪ ಅಂದ್ರೆ ಅದೇ ಪೇಜ್ ಅಲ್ಲಿ ಅರ್ಧದಿಂದ ಸೆಕ್ಷನ್ ಬಿ ಬರೆದ್ರೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ. ಸೊ ಸೆಕ್ಷನ್ ಬಿ ಕನ್ನಡ ಮೀಡಿಯಂ ವಿಭಾಗ ಅಂತ ಆಯ್ಕೆ ಮಾಡಿರಿ. ಸೊ ಇದಕ್ಕೆ ಏನಂದ್ರೆ ಸೆಕೆಂಡ್ ಮೇನ್. ಸೊ ಎಷ್ಟಿರ್ತವೆ? 5 ಮಾರ್ಕ್ಸಿಂಗ್ ಕ್ವಶನ್ಸ್ ಗಳು, 5 ಕ್ವಶನ್ಸ್ ಗಳು ಕೊಟ್ಟಿರ್ತಾರೆ. ಇಲ್ಲ ಆಪ್ಷನ್ಸ್ ಇರ್ತದೆ, 5 ಕ್ವಶನ್ಸ್ ಇರ್ತವೆ, ಅದರಲ್ಲಿ ನೀವು ಯಾವ್ದಾದ್ರು 2 ಅನ್ನ ಬರೀಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ, ಓಕೆನಾ? ಸೊ ನೆಕ್ಸ್ಟ್ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಸೊ 11th ಒನ್, ಎಕ್ಸ್ಪ್ಲೇನ್ ದ ಶಾರ್ಟ್ ರನ್ ಇಕ್ವಿಲಿಬ್ರಿಯಂ ಇನ್ ಮೊನೋಪಲಿ ಮಾರ್ಕೆಟ್. ಅದ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಅಲ್ಪಾವಧಿಯ ಸಮತೋಲನವನ್ನು ತಿಳಿಸಿರಿ ಅಂತ ಹೇಳುತ್ತದ. ಏನಪ್ಪಾ ಇದರಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಮೊದಲನೇದಾಗಿ ಏನ್ ಬರೀಬೇಕು? 5 ಮಾರ್ಕ್ಸ್ ಕೇಳಿದ್ರು ಅಂತಂದ್ರೆ ನಿಮಗೆ ಮೊನೋಪಲಿ ಮಾರ್ಕೆಟ್ ಬಗ್ಗೆ ಗೊತ್ತಿರ್ಬೇಕು, ಹೌದಾ? ಸೊ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಯಾರು ಇರ್ತಾರೆ? ಸೊ ಮೊದಲನೇದಾಗಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಒಬ್ಬನೇ ಮಾರಾಟಗಾರನು ಇರ್ತಾನೆ. ಅವನು ಉತ್ಪಾದನೆ ಮತ್ತು ಬೆಲೆಯ ಮೇಲೆ ನಿಯಂತ್ರಣ ಹೊಂದಿರುತ್ತಾನೆ. ಅಲ್ಪಾವಧಿಯಲ್ಲಿ ಏನ್ ಮಾಡ್ತಾನೆ? ಸಂಸ್ಥೆಯ ಲಾಭ ಅಥವಾ ನಷ್ಟ ಎರಡನ್ನೂ ಅನುಭವಿಸುತ್ತಾನೆ. ಅಂದ್ರೆ ಸೊ ಈ ಒಂದು ಶಾರ್ಟ್ ರನ್ ಅಲ್ಲಿ, ಅಂದ್ರೆ ಶಾರ್ಟ್ ರನ್ ಇಕ್ವಿಲಿಬ್ರಿಯಂ ಅಲ್ಪಾವಧಿ ಸಮತೋಲನದಲ್ಲಿ ಏನಾಗ್ಬೋದು ಅಂತಂದ್ರೆ ಲಾಭನಾದ್ರೂ ಆಗ್ಬೋದು ಅಥವಾ ನಷ್ಟನಾದ್ರೂ ಆಗ್ಬೋದು, ಹೌದಾ? ಸೊ ಏನ್ ಬೇಕಾದ್ರೂ ಆಗ್ಬೋದು, ಬಟ್ ಅದನ್ನ ಅವನು ಅನುಭವಿಸಲೇಬೇಕಾಗಿರುತ್ತೆ. ಸೊ ಈ ಸಮತೋಲನದ ಷರತ್ತುಗಳು ಯಾವ ರೀತಿ ಇರುತ್ತೆ? ಅಲ್ಪಾವಧಿಯ ಸಮತೋಲನದ ಷರತ್ತುಗಳು ಅಂತಂದ್ರೆ MC, ಹೌದಾ? MC ಈಕ್ವಲ್ಸ್ MR ಆಗಿರ್ಬೇಕು. ಮಾರ್ಜಿನಲ್ ಕಾಸ್ಟ್ ಈಕ್ವಲ್ಸ್ ಮಾರ್ಜಿನಲ್ ರೆವೆನ್ಯೂ ಆಗಿದ್ರೆ ಮಾತ್ರ ಸಮತೋಲನ ಅನ್ನೋದಾಗತ್ತೆ. ನೆಕ್ಸ್ಟ್, MC ವಕ್ರರೇಖೆಯು ಏನಾಗಿರ್ಬೇಕಪ್ಪ ಅಂತಂದ್ರೆ MR ವಕ್ರರೇಖೆಯನ್ನು ಕೆಳಗಿನಿಂದ ಛೇದಿಸಬೇಕು. ಈ ರೀತಿ MR ವಕ್ರರೇಖೆ ಹೋಗಿತ್ತು ಅಂತಂದ್ರೆ MC ವಕ್ರರೇಖೆ ಏನಾಗಿರ್ಬೇಕು? ಕೆಳಗಿನಿಂದ ಛೇದಿಸಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ಪಾಯಿಂಟ್ ಅಲ್ಲಿ ನಮಗೆ ಇಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಹೇಳ್ಬಿಟ್ಟು ನೋಡ್ತೀವಿ, ಹೌದಾ? ಸೊ MC ಈಕ್ವಲ್ಸ್ MR ಆಗಿರ್ಬೇಕು. MC ವಕ್ರರೇಖೆ MR ವಕ್ರರೇಖೆಯನ್ನು ಕೆಳಗಿನಿಂದ ಛೇದಿಸಬೇಕು. ಸಂಸ್ಥೆಯು ಗರಿಷ್ಠ ಲಾಭ ಅಥವಾ ಕನಿಷ್ಠ ನಷ್ಟವನ್ನು ಪಡೆಯುತ್ತದೆ. ಏನಾದ್ರೂ ಪ್ರಾಫಿಟ್ ಬಂತು ಅಂತಂದ್ರೆ ಫುಲ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನುವಂಥದ್ದು, ಅಂದ್ರೆ ಎಕ್ಸೆಸಿವ್ ಪ್ರಾಫಿಟ್ ಬರುತ್ತೆ. ಲಾಸ್ ಆದ್ರೆ ಸೊ ತುಂಬಾ ಲಾಸ್ ಆಗುತ್ತೆ ಅನ್ನೋಂಥದ್ದನ್ನ ಹೇಳ್ತಾರೆ, ಹೌದಾ? ಸೊ ನೆಕ್ಸ್ಟ್, ಈಗ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಅಲ್ಲಿ ಹೋಯ್ತು. ಸೊ ಇಷ್ಟು ಇರುತ್ತೆ. ಇದನ್ನು ಕೂಡ ಈ ಇಂಗ್ಲಿಷ್ ಅಲ್ಲಿ ಕೂಡ ಸೇಮ್ ಇದೇ ಪಾಯಿಂಟ್ಸ್ ನ ಬರೀಬೇಕು. 5 ಮಾರ್ಕ್ಸ್ ಗೆ ಮೇನ್ ಆಗಿ ಏಕಸ್ವಾಮ್ಯ ಮಾರುಕಟ್ಟೆ ಅಂದರೆ ಏನು ಅಂತ ಬರಿಬೇಕು. ಅದರ ಒಂದು ಗುಣಲಕ್ಷಣಗಳು ಯಾವ ರೀತಿ ಇರ್ತವೆ ಅಂತ ಬರಿಬೇಕು. ನೆಕ್ಸ್ಟ್, ಶಾರ್ಟ್ ರನ್ ಅಲ್ಲಿ
ಅದರ ಒಂದು ಏನಾದ್ರು ಅಲ್ಪಾವಧಿ ಸಮತೋಲನದ ಬಗ್ಗೆ MC=MR ಆಗಿರ್ಬೇಕು, MC ಕರ್ವ್ ಏನಾಗಿರ್ಬೇಕು, ಕೆಳಗಡೆಯಿಂದ ಛೇದವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಬಂದು, ಸೊ ಅದಕ್ಕೋಸ್ಕರ ಒಂದು ಡೈಗ್ರಾಮ್ ಬರುತ್ತಲ್ವಾ, ನೀವು ನಾರ್ಮಲ್ ಆಗಿ ಸೆಕೆಂಡ್ PCL ಎಲ್ಲ ಕಲ್ತ್ ಬಂದಿರ್ತೀರಾ. ಅದನ್ನು ಬಿಟ್ರೆ ನಾನು ಏನ್ ಮಾಡಿದೀನಿ 5 ಮಾರ್ಕ್ಸ್ ವಿಡಿಯೋದಲ್ಲಿ ತೋರಿಸಿದೀನಿ ಆ ಡಯಾಗ್ರಾಮ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಆ ಒಂದು ಡಯಾಗ್ರಾಮ್ ಅನ್ನ ನೀವು ನೋಡ್ಕೊಳ್ಳಿ. ಹೌದಾ? ಸೊ ಯಾವ ರೀತಿ MC ವಕ್ರರೇಖೆ MR ವಕ್ರರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ ಅಂತಂದು, ಸೊ ಅದನ್ನ ನೋಡ್ಕೊಂಡಿರಿ. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಡಿಸ್ಕ್ರೈಬ್ ಕಿಂಕ್ಡ್ ಡಿಮಾಂಡ್ ಕರ್ವ್ ಅಂತ ಹೇಳ್ತಾರೆ. ಕರ್ವ್ ಮಾಡೆಲ್, ಅದೇ ಕೊಂಕು ಬೇಡಿಕೆ ರೇಖೆ ಮಾದರಿಯನ್ನು ವರ್ಣಿಸಿರಿ ಅಂತ ಹೇಳಿ. ಹೌದಾ? ಏನಪ್ಪಾ ಫಸ್ಟ್ ಅಂಡರ್ಸ್ಟ್ಯಾಂಡ್. ಹೌದಾ? ಏನ್ನ ತಿಳ್ಕೊಳ್ಳಿ. ಕಿಂಕ್ಡ್ ಡಿಮಾಂಡ್ ಕರ್ವ್ ಅಂತ ಬಂದ ತಕ್ಷಣ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಕೊಟ್ಟಿದ್ದೀನಿ. ಯಾವ್ದು? ಏರ್ಟೆಲ್, ಜಿಯೋ, VI. ಹೌದಾ? ಏನಪ್ಪಾ? ಸೊ ಇಫ್ ಜಿಯೋ ಇನ್ಕ್ರೀಸಸ್ ಪ್ರೈಸ್, ಹೌದಾ, ಏನಾದ್ರೂ ಜಿಯೋ ಏನ್ ಮಾಡ್ತು, ತನ್ನ ಪ್ರೈಸ್ ಅನ್ನ 249 ಇಂದ 300 ಗೆ ಮಾಡ್ತು ಅನ್ಕೊಳ್ಳಿ. ಏರ್ಟೆಲ್ ಮತ್ತೆ VI ಇನ್ಕ್ರೀಸ್ ಮಾಡುತ್ತಾ? ಮಾಡಲ್ಲ. ಏನಕ್ಕಪ್ಪ ಅಂತಂದ್ರೆ ಈಗ ಜಿಯೋ ಇನ್ಕ್ರೀಸ್ ಮಾಡಿದೆ ಅಂತ ಅಂದಾಗ, ಸೊ ಜಿಯೋನ ಬಿಟ್ಟು ಜಿಯೋ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಕಡಿಮೆ ಇರೋ ಏರ್ಟೆಲ್ ಕಡೆಗೆ ಬರ್ತಾರೆ. ಇವರು ಜಾಸ್ತಿ ಮಾಡ್ಕೊಂಡು ಕುಂತ್ರೆ ಎಲ್ಲಿ ಹೋಗ್ತಾರೆ ಪಾಪ ಜನ. ಹೌದಾ? ಹಾಗಾಗಿ ಇವ್ರು ಜಾಸ್ತಿ ಮಾಡಲ್ಲ. ಬಟ್ ಕಸ್ಟಮರ್ಸ್ ಮೂವ್ ಟು ಏರ್ಟೆಲ್, ಅವಾಗ ಏನ್ ಮಾಡ್ತಾರೆ, ಏರ್ಟೆಲ್ ಬರ್ತಾರೆ. ಹೌದಾ? ಇಫ್ ಜಿಯೋ ರಿಡ್ಯೂಸಸ್ ಪ್ರೈಸ್ ಏನ್ ಮಾಡುತ್ತೆ ಅಂದ್ರೆ, ಈಗ ಏನ್ ಮಾಡುತ್ತೆ, ಜಿಯೋ ಬುದ್ಧಿ ಉಪಯೋಗಿಸುತ್ತೆ. ನಾನ್ ಜಾಸ್ತಿ ಮಾಡಿದ್ರೆ ಎಲ್ಲರೂ ಏರ್ಟೆಲ್ ಕಡೆಗೆ ಹೋಗ್ತಾರಲ್ಲ, ನಾನು ಏರ್ಟೆಲ್ ಗಿಂತ ಕಡಿಮೆ ಪ್ರೈಸ್ ಮಾಡ್ತೀನಿ, ಅವಾಗ ಏರ್ಟೆಲ್ ನವರೆಲ್ಲ ನನ್ ಕಡೆ ಬರ್ತಾರೆ ಅಂತ ಅನ್ಕೊಂಡು ಜಿಯೋ ಏನ್ ಮಾಡುತ್ತೆ, ಪ್ರೈಸ್ ಕಡಿಮೆ ಮಾಡುತ್ತೆ. ಅವಾಗ ಏನಾದ್ರು ಏರ್ಟೆಲ್ ನವರೆಲ್ಲ ಜಿಯೋಗೆ ಹೋಗಕ್ ಬಿಡೋದಿಲ್ಲ. ಏರ್ಟೆಲ್ ನವ್ರು ಏನ್ ಮಾಡ್ತಾರೆ, ವಿತ್ ಇನ್ ಎ ಸೆಕೆಂಡ್ ಅವರು ಕೂಡ ಪ್ರೈಸ್ ನ ಡೌನ್ ಮಾಡ್ಬಿಡ್ತಾರೆ. ಹಾಗಾಗಿ ದೇರ್ ಫೋರ್ ಜಿಯೋ ಗೇನ್ಸ್ ಲಿಟಲ್. ಅಲ್ಲಿ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಒಂದು ಸ್ಮಾಲ್, ಫಾರ್ ಎಕ್ಸಾಂಪಲ್ ಈಗ ಈ ರೀತಿ ಡಯಾಗ್ರಾಮ್ ಇದೆ, ಇಲ್ಲಿ ಒಂದು P ಪಾಯಿಂಟ್ ಇದೆ ಅಂತಂದ್ರೆ, ಇದು ಜಾಸ್ತಿ ಮಾಡಿದಾಗ, ಇದು ಕಡಿಮೆ ಮಾಡಿದಾಗ. ಹೌದಾ? ಸೊ ಇಲ್ಲಿಂದ ಹಿಂಗೆ ಒಂದೇ ಮೀಡಿಯಂ ಅಲ್ಲಿ ಹೋಗ್ತಾ ಇರುವಂತ ಡಿಮಾಂಡ್ ಸ್ವಲ್ಪ ಡೌನ್ ಆಗಿ ಕಿಂಕ್ ಆಗುತ್ತೆ. ಈ ಕಿಂಕಿಂಗ್ ಪಾಯಿಂಟ್ ಏನಕ್ಕೆ ಕಿಂಕ್ ಆಗುತ್ತೆ ಅಂತಂದ್ರೆ, ಆ ಒಂದು ಟೈಮ್ ಇರುತ್ತಲ್ವಾ. ಸೊ ಯಾವ ಟೈಮ್ ಅಂತಂದ್ರೆ, ಜಿಯೋ ಕಡಿಮೆ ಮಾಡಿ ಏರ್ಟೆಲ್ ಕೂಡ ಕಡಿಮೆ ಮಾಡುವಂತಹ ಒಂದು ಟೈಮ್ ಇರುತ್ತಲ್ಲ, ಆ ಟೈಮ್ ಅಲ್ಲಿ ಮೂವ್ ಆಗುವಂತಹ ಕಸ್ಟಮರ್ಸ್ ಗೆ ಏನಾಗಿರುತ್ತೆ, ಕಿಂಕ್ ಆಗುತ್ತೆ, ಅಂದ್ರೆ ಸ್ವಲ್ಪ ಬೆಂಡ್ ಆಗುತ್ತಲ್ವಾ. ಸೊ ಇದರಿಂದ ಏನಾಗುತ್ತೆ, ಜಿಯೋದವರಿಗೆ ಸ್ವಲ್ಪ ಗೇನ್ ಆಗುತ್ತೆ, ಏರ್ಟೆಲ್ ನ ಕಸ್ಟಮರ್ ಸ್ವಲ್ಪ ಜನ ಗೇನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಹೆನ್ಸ್ ಪ್ರೈಸ್, ಬಟ್ ಪ್ರೈಸ್ ಏನಾಗಿರುತ್ತೆ, ರಿಮೇನ್ಸ್ ಸ್ಟೇಬಲ್ ಆಗಿರುತ್ತೆ. ಅಂದ್ರೆ ಪ್ರೈಸ್ ಅಲ್ಲಿ ಏನು ಕೂಡ ಬದಲಾವಣೆ ಅನ್ನೋದು ಆಗೋದಿಲ್ಲ. ಓಕೆನಾ? ನೆಕ್ಸ್ಟ್, ಸೊ ಈ ರೀತಿ ಇದಕ್ಕೆ ಆನ್ಸರ್ ಯಾವ ರೀತಿ ಬರಿಬೇಕಪ್ಪ ಅಂದ್ರೆ, ಇದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗ್ಬೇಕಾಗಿತ್ತು. ಹೌದಾ? ಗೊತ್ತಾಯ್ತು. ನಾನು ಡಯಾಗ್ರಾಮ್ ಕೂಡ ತೋರಿಸಿದೆ ಇದರಲ್ಲಿ. ಸೊ ಮುರಿದ ಬೇಡಿಕೆ ವಕ್ರರೇಖೆ ಮಾದರಿಯನ್ನು ಪಾಲ್ಸ್ ವಿಜಿ ಇವ್ರನ್ನ ಹೆಸರನ್ನ ತುಂಬಾ ನೆನ್ಪಿಡ್ಕೋಬೇಕು. ಕಿಂಕ್ಡ್ ಡಿಮಾಂಡ್ ಕರ್ವ್ ಮಾಡೆಲ್ ಮಾಡಿರುವಂತವ್ರು ಪಾಲ್ಸ್ ವಿಜಿ, PAULSWEEGY ಅಂತ, ಪಾಲ್ಸ್ ವಿಜಿ ಅಂತ ಹೇಳ್ಬಿಟ್ಟು. ಇದು ಅಲ್ಪಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರತೆಯನ್ನು ವಿವರಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಪ ಜನಸ್ವಾಮ್ಯ ಮಾರುಕಟ್ಟೆ ಬಂದಿತ್ತಲ್ವ, ಅಲ್ಪ ಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ಏನಪ್ಪಾ, ಬೆಲೆ ಸ್ಥಿರತೆಯನ್ನು ವಿವರಿಸುತ್ತದೆ ಇದು. ಹೌದಾ? ವಿವರಣೆ. ಕೆಲವೇ ಸಂಸ್ಥೆಗಳು ಇರ್ತವೆ. ಇಲ್ಲಿ ಏನಂದ್ರೆ, ಅಲ್ಪ ಜನಸ್ವಾಮ್ಯದಲ್ಲಿ ಎಷ್ಟು ಕಂಪನಿಗಳಿದ್ವು, ಏರ್ಟೆಲ್, ಜಿಯೋ, VI 3 ಕಂಪನಿಗಳಿದ್ವು. ಹೌದಾ? ಸೊ ಇದನ್ನ ರಬ್ ಮಾಡ್ಬಿಡ್ತೀನಿ. ಏನಕ್ಕಪ್ಪ ಅಂದ್ರೆ, ನಿಮಗೆ ಇನ್ನೂ ಬೇರೆ ಏನಾದ್ರು ತೋರ್ಸೋದಿತ್ತು ಅಂತಂದ್ರೆ ಯೂಸ್ ಆಗುತ್ತೆ ನಮ್ಗೆ ಈಗ ಕೂಡ. ಓಕೆನಾ? ಸೊ ಇಲ್ಲಿ ಅಲ್ಪ ಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ಎಷ್ಟು ಜನ ಇರ್ತಾರೆ, ಸೊ ಫ್ಯೂ ಮೆಂಬರ್ಸ್, 3 ಮೆಂಬರ್ಸ್ ಅಂತ ನನ್ನ ಎಕ್ಸಾಂಪಲ್ ಪ್ರಕಾರ ಇದ್ರು. ಬೇಡಿಕೆ ಹೆಚ್ಚು ಕಡಿಮೆ ಆಗುತ್ತೆ. ಅದೇ ಈ ಕಿಂಕ್ಡ್ ಡಿಮಾಂಡ್ ಕರ್ವ್ ಆಯ್ತು ಅಂತಂದ್ರೆ, ಬೇಡಿಕೆ ಏನಾಗುತ್ತೆ, ತುಂಬಾ ಕಡಿಮೆ ಆಗುತ್ತೆ. ಈ ರೀತಿ ಕಿಂಕ್ ಆಗಿರುವಂತ ಪಾಯಿಂಟ್ ಅಲ್ಲಿ ಬೆಲೆ ಕಡಿಮೆ ಮಾಡಿದ್ರೆ ಸ್ಪರ್ಧಿಗಳು ಸಹ ಬೆಲೆ ಕಡಿಮೆ ಮಾಡ್ತಾರೆ. ಹೌದಾ? ನೀವೇನಾದ್ರೂ ಬೆಲೆ ಕಡಿಮೆ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಜಿಯೋದವ್ರು ಕಡಿಮೆ ಮಾಡಿದ್ರು ಅಂತ ಅಂದ ತಕ್ಷಣ ಏರ್ಟೆಲ್ ಅವ್ರು ಏನ್ ಮಾಡಿದ್ರು, ಸೊ ನಾವು ಕಡಿಮೆ ಮಾಡ್ತೀವಿ, ನಮ್ ಕಸ್ಟಮರ್ಸ್ ನಾವು ಲೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅವರು ಕೂಡ ಏನ್ ಮಾಡಿದ್ರು, ಕಡಿಮೆ ಮಾಡಿದ್ರು ಪ್ರೈಸ್ ನ. ಹೌದಲ್ವಾ? ಈ ರೀತಿ ಆಯ್ತು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಬೇಡಿಕೆ ಸ್ವಲ್ಪ ಮಾತ್ರ ಹೆಚ್ಚಾಗತ್ತೆ ಆ ಟೈಮಲ್ಲಿ. ಅಂದ್ರೆ ಯಾವ ಟೈಮಲ್ಲಿ ಜಿಯೋದವರು ಸೊ ಕಡಿಮೆ ಮಾಡಿ, ಏರ್ಟೆಲ್ ನವರು ಕೂಡ ಕಡಿಮೆ ಮಾಡುವಂತಹ ಮಧ್ಯದಲ್ಲಿ ಒಂದ್ ಸ್ವಲ್ಪ ಟೈಮ್ ಇರ್ತಲ್ವ, ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಏನಾಗುತ್ತೆ, ಅವರಿಗೆ ಬೇಡಿಕೆ ಅನ್ನುವಂಥದ್ದು ಸ್ವಲ್ಪ ಮಾತ್ರ ಹೆಚ್ಚಾಗುತ್ತೆ. ಆದ್ದರಿಂದ ಬೇಡಿಕೆ ವಕ್ರರೇಖೆಯಲ್ಲಿ ಅಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ, ಒಂದು ಸಣ್ಣ ಕಿಂಕ್ ಅನ್ನುವಂಥದ್ದು ಆಗುತ್ತೆ ಅಂತ ಹೇಳ್ತಾರೆ. ಹೌದಾ? ಸೊ ನೆಕ್ಸ್ಟ್, ಆದ್ದರಿಂದ ಬೇಡಿಕೆ ವಕ್ರರೇಖೆಯಲ್ಲಿ ಮುರಿತ ಉಂಟಾಗುತ್ತದೆ. ಬೆಲೆ ಕೂಡ ಏನಾಗಿರುತ್ತೆ ಅಂತಂದ್ರೆ, ಸ್ಥಿರವಾಗಿರ್ತದೆ ಇದರಲ್ಲಿ. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಟ್ ಅ ನೋಟ್ ಆನ್ ಪ್ರೈಸಿಂಗ್ ಓವರ್ ದ ಲೈಫ್ ಸೈಕಲ್ ಆಫ್ ಅ ಪ್ರಾಡಕ್ಟ್. ವಸ್ತುವಿನ ಜೀವಿತ ಕಾಲಚಕ್ರದ ಬೆಲೆ ನಿರ್ಧಾರ ಕುರಿತ ಟಿಪ್ಪಣಿ ಬರೆಯಿರಿ ಅಂತ ಹೇಳ್ತಾರೆ. ಅಂದ್ರೆ ಸೊ ಇದರಲ್ಲಿ ಮುಂದೆ ಏನ್ ಗೊತ್ತಾಗಬೇಕಂತಂದ್ರೆ, ಒಂದು ಐಫೋನ್ ಅನ್ನ ನೆನ್ಪಿಟ್ಕೊಳ್ಳಿ. ಹೌದಾ? ನಾನು ಐಫೋನ್ ಎಕ್ಸಾಂಪಲ್ ಕೊಟ್ಟನಲ್ವಾ, ಅದನ್ನ ನೆನ್ಪಿಟ್ಕೊಳ್ಳಿ. ಇನಿಷಿಯಲಿ ಆಪಲ್ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ, ಸೊ ತುಂಬಾ ಪ್ರೈಸ್ ಅನ್ನು ಇಟ್ಟಿರುತ್ತೆ, ಚಾರ್ಜ್ ಹೈ ಪ್ರೈಸಸ್. ಲೇಟರ್ ಆಸ್ ಕಂಪಿಟೇಟರ್ಸ್ ಇನ್ಕ್ರೀಸ್ ಪ್ರೈಸ್ ಡಿಕ್ರೀಸಸ್. ಹೌದಾ?
ಸೊ ಕಾಂಪಿಟೇಟರ್ಸ್ ಜಾಸ್ತಿ ಆಗ್ತಾ 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 ಏನಾಗುತ್ತೆ, ಸೊ ಈಗ ಹೆಂಗಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಐಫೋನ್ ಒಂದು ಒಳ್ಳೆ ಫೋನ್ ಬಿಡುಗಡೆ ಮಾಡಿ 1,50,000 ಚಾರ್ಜ್ ಇಡ್ತು ಅಂತ ತಿಳ್ಕೊಳ್ಳಿ. ಹೌದಾ, ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಸ್ಯಾಮ್ಸಂಗ್ ನವರು ಕೂಡ ಮಾಡ್ತಾರೆ, ಅದಕ್ಕಿಂತ ಹೆವಿ ಏನದು ಫೀಚರ್ಸ್ ಗಳನ್ನ ಹೊಂದಿರುತ್ತೆ. ಬಟ್ ಏನಾಗಿರುತ್ತಪ್ಪ ಅದು ಅಂತಂದ್ರೆ ಪ್ರೈಸ್ ಅನ್ನುವಂಥದ್ದು ಸೊ 85,000 to 90,000 ರುಪೀಸ್ ಲಾಸ್ಟ್ ಇಟ್ಟಿರ್ತಾರೆ. ಹಾಗಾಗಿ ಈಗ ಆಪಲ್ ನವರು ಸೊ ಅಷ್ಟೊಂದು ಇಟ್ಟು, ಬಟ್ ಇವ್ರ ಫೀಚರ್ಸ್ ಗಳು ಚೆನ್ನಾಗಿದ್ದು ಕೂಡ ಸ್ಯಾಮ್ಸಂಗ್ ನವ್ರು ಇಷ್ಟೇ ಇಟ್ಟಿದ್ದಾರೆ ಅಂದ್ರೆ ಯಾರ್ ಸೇಲ್ಸ್ ಜಾಸ್ತಿ ಆಗುತ್ತೆ? ಸ್ಯಾಮ್ಸಂಗ್ ನವ್ರ ಸೇಲ್ಸ್ ಗಳು ಜಾಸ್ತಿ ಆಗ್ತವೆ. ಹೌದಾ, ಹಾಗಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ದಸ್ ಪ್ರೈಸಿಂಗ್ ಚೇಂಜಸ್ ಅಕಾರ್ಡಿಂಗ್ ಟು ದ ಲೈಫ್ ಸೈಕಲ್. ಸೊ ಈ ರೀತಿಯಾದಂತ ಒಂದು ಕಾಂಪಿಟೇಟರ್ಸ್ ಗಳು ಬರ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ಐಫೋನ್ ಕೂಡ ಏನ್ ಮಾಡುತ್ತೆ, ತನ್ನ ಒಂದು ಪ್ರೈಸ್ ಅನ್ನು ಡಿಸ್ಕ್ರೀಸ್ ಮಾಡುತ್ತೆ. ಇನ್ ದ ಡಿಕ್ಲೈನ್ ಸ್ಟೇಜ್ ಡಿಸ್ಕೌಂಟ್ಸ್ ಆರ್ ಆಫರ್ಡ್. ಈ ರೀತಿ ಡಿಕ್ಲೈನ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ಏನ್ ಮಾಡ್ತಾರೆ, ಡಿಸ್ಕೌಂಟ್, ಆಫರ್ ಈ ರೀತಿಯಾದಂತ ಒಂದಿಷ್ಟು ಹೆಸರುಗಳನ್ನ ಹೇಳಿ ಕಡಿಮೆ ಮಾಡ್ತಾರೆ. ಹೌದಲ್ವಾ? ಸೊ ದಸ್ ಪ್ರೈಸ್ ಚೇಂಜಸ್ ಅಕಾರ್ಡಿಂಗ್ ಟು ದ ಲೈಫ್ ಸೈಕಲ್. ಸೊ ಒಂದು ಲೈಫ್ ಸೈಕಲ್ ಅಲ್ಲಿ ಯಾವ ರೀತಿ ಪ್ರಾಸ್ಪರಿಟಿ, ಸೊ ರಿಸೆಷನ್, ಡಿಪ್ರೆಷನ್, ಮತ್ತೆ ರಿಕವರಿ, ಪೀಕ್ ಈ ರೀತಿ ಬರ್ತಲ್ವಾ, ಈ ರೀತಿ ಬರುತ್ತೆ. ಸೊ ಮೊದಲನೇದಾಗಿ ಉತ್ತರ ಯಾವ ರೀತಿ ಬರೀಬೇಕಂದ್ರೆ, ಸೊ ಈ ಒಂದು ರೈಟ್ ಅನ್ನೋ ವಸ್ತುವಿನ ಜೀವಿತ ಕಾಲಚಕ್ರ. ಹೌದಾ, ವಸ್ತುವಿನ ಕಾಲಚಕ್ರದ ಬಗ್ಗೆ ನಿಮಗೆ ಗೊತ್ತು ಅಂದ್ರೆ ಉತ್ಪನ್ನ ಕಾಲಚಕ್ರ ಅಂತ ಹೇಳಿ ಏನ್ ಕರಿತೀರಾ, ಅದು ಆಗಿರ್ಬೋದು. ಅಥವಾ ಸೊ ಇಲ್ಲಿ ಇದೆ ಅಲ್ಲ, ಸೊ ವ್ಯಾಪಾರಿ ಚಕ್ರ, ಈ ರೀತಿ ಎಲ್ಲದನ್ನು ಕೂಡ ಏನಂತಾರೆ, ಸೊ ಇವೆಲ್ಲ ಒಂದೇ ಬರೋದಂತದ್ದು. ವಸ್ತುವಿನ ಜೀವನ ಕಾಲಚಕ್ರ, ಉತ್ಪನ್ನ ಜೀವನ ಚಕ್ರ, ಈ ರೀತಿ. ಇದರಲ್ಲಿ ಪರಿಚಯ ಹಂತ, ಬೆಳವಣಿಗೆ ಹಂತ, ಪರಿಪಕ್ವತೆ ಹಂತ, ಕುಸಿತ ಹಂತ ಅಂತ ಹೇಳಿ 4 ಹಂತಗಳು ಬರ್ತಾವಲ್ಲ. ಉತ್ಪನ್ನ ಅದು ಬರೀ ವಸ್ತುವಿನ ಜೀವಿತ ಕಾಲಚಕ್ರ. ಹೌದಾ, ಸೊ ಅದು ಬಿಸ್ನೆಸ್ ಅಂತಂದ್ರೆ ವ್ಯವಹಾರ ಕಾಲಚಕ್ರ ಅಂತ ಬರುತ್ತೆ. ಹೌದಾ, ಇದೇನು ಅದು ವ್ಯಾಪಾರ ಕಾಲಚಕ್ರ ಅಂದ್ರೆ ಇದು ಉತ್ಪನ್ನ ಕಾಲಚಕ್ರ, ವಸ್ತುವಿನ ಕಾಲಚಕ್ರ. ಇದನ್ನು ಕೂಡ ಪ್ರಿನ್ಸಿಪಲ್ ಆಫ್ ಮಾರ್ಕೆಟಿಂಗ್ ಅಲ್ಲಿ ಬರುವಂತದ್ದು ಒಂದು ಟಾಪಿಕ್. ಪರಿಚಯ ಹಂತ, ಬೆಳವಣಿಗೆ ಹಂತ, ಪರಿಪಕ್ವತೆ ಹಂತ, ಕುಸಿತ ಹಂತ ಅಂತ ಹೇಳ್ಬಿಟ್ಟು. ಹೌದಾ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಲಾಬಿರೇಟ್ ಇನ್ನೋವೇಷನ್ ಥಿಯರಿ ಆಫ್ ಪ್ರಾಫಿಟ್ ಅಂದ್ರೆ ಆವಿಷ್ಕಾರ ಲಾಭದ ಸಿದ್ಧಾಂತವನ್ನು ವಿವರಿಸಿ ಅಂತ ಹೇಳ್ತಾರೆ. ಹೌದಾ, ಇಮ್ಯಾಜಿನ್ ಅದೇ ಈಗ ಆಪಲ್ ಕಂಪ್ನಿ ಹೇಳಿದ್ನಲ್ವಾ, ಸೊ ಒಂದು ಹೊಸ ಫೋನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತು, ಫಸ್ಟ್ ಐಫೋನ್. ಯಾರು ಕೂಡ ಕಾಂಪಿಟೇಟರ್ ಗಳು ಇರ್ಲಿಲ್ಲ. ಪೀಪಲ್ ಏನ್ ಮಾಡಿದ್ರು, ಸುಮ್ನೆ ಅದನ್ನೇ ಬೈ ಮಾಡ್ತಾ ಇದ್ರು. ಆಪಲ್ ಕಂಪ್ನಿ ಅವ್ರಿಗೆ ಏನಾಯ್ತು, ತುಂಬಾ ಪ್ರಾಫಿಟ್ ಆಯ್ತು. ಹೌದಾ, ವೈ? ಬಿಕಾಸ್ ಆಫ್ ಇನ್ನೋವೇಷನ್. ಅವ್ರು ತಮ್ಮದೇ ಆದಂತ ಒಂದು ಹೊಸ ಸಾಫ್ಟ್ವೇರ್ ಅನ್ನ ಕಂಡುಹಿಡಿದ್ರು, ತಮ್ಮದೇ ಆದಂತ ಒಂದು ಯೂನಿಕ್ ಲೋಗೋವನ್ನ ಕೊಟ್ರು. ಆ ಲೋಗೋನ ಎಲ್ಲರೂ ಕೂಡ ಗುರುತಿಡಿಯೋ ರೀತಿ ಮಾಡಿದ್ರು. ಹೌದಲ್ವಾ? ಹಾಗಾಗಿ ಸೊ ದಿಸ್ ಐಡಿಯಾ ವಾಸ್ ಗಿವನ್ ಬೈ ಶುಂಪೇಟರ್. ಹೌದಾ, ಈ ಒಂದು ಆವಿಷ್ಕಾರದ ಲಾಭ ಸಿದ್ಧಾಂತವನ್ನ ಯಾರು ಕೊಟ್ಟಿದ್ದು ಅಂತಂದ್ರೆ ಶುಂಪೇಟರ್ ಅನ್ನುವಂಥವ್ರು ಕೊಟ್ರು. ಹೌದಾ, ಲಾಭವು ನವೀನತೆಗಳಿಂದ ಉಂಟಾಗುತ್ತದೆ. ಅಂದ್ರೆ ಈ ಪ್ರಾಫಿಟ್ ಅನ್ನುವಂಥದ್ದು ಯಾವ್ದ್ರಿಂದ ಬರುತ್ತೆ ಅಂತಂದ್ರೆ ಹೊಸ ಹೊಸ ಇನ್ವೆನ್ಷನ್ ಗಳಿಂದ ಬರ್ತವೆ. ಹೌದಲ್ವಾ? ಸೊ ಹೌದಲ್ವಾ? ಸೊ ಈ ಒಂದು ಲಾಭದ ಸಿದ್ಧಾಂತ ಏನನ್ನ ಹೇಳುತ್ತೆ ಅಂತಂದ್ರೆ ಇನ್ನೋವೇಷನ್ ಥಿಯರಿ ಆಫ್ ಪ್ರಾಫಿಟ್ ಅಂದ್ರೆ ಆವಿಷ್ಕಾರ ಲಾಭದ ಸಿದ್ಧಾಂತ ಏನ್ ಹೇಳುತ್ತಪ್ಪ ಅಂತಂದ್ರೆ, ಸೊ ಲಾಭ ನಮಗೆ ಬರ್ಬೇಕು ಅಂತಂದ್ರೆ ಹೊಸ ಹೊಸ ಒಂದು ಇನ್ವೆನ್ಷನ್ ಆಗ್ಬೇಕು. ಹೌದಲ್ವಾ? ಸೊ ಆ ಒಂದು ಹೊಸ ಹೊಸ ಇನ್ವೆನ್ಷನ್ ಗಳಿಂದ ನಮಗೆ ಲಾಭ ಆಗುತ್ತೆ ಹೊರತು ಹಳೇದನ್ನೇ ನಾವು ಮಾಡ್ತಾ ಹೋದ್ರೆ ಲಾಭ ಆಗಲ್ಲ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾರಪ್ಪ ಅಂತಂದ್ರೆ ಶುಂಪೀಟರ್ ಅನ್ನೋಂಥವ್ರು ಹೇಳ್ತಾರೆ. ಹೌದಾ, ಶುಂಪೀಟರ್ ಅನ್ನೋಂಥವ್ರು ಏನಿದ್ರು ಹೇಳಿದ್ರು. ಇವರು ಹೇಳಿರೋದ್ರಲ್ಲಿ ಪ್ರಮುಖ ಅಂಶಗಳು 5 ಮಾರ್ಕ್ಸ್ ಗೆ ನೀವು ಕವರ್ ಮಾಡ್ಬೇಕಾದವು ಯಾವಪ್ಪ ಅಂತಂದ್ರೆ, ಹೊಸ ಉತ್ಪನ್ನಗಳನ್ನ ಪರಿಚಯ ಮಾಡುವಂತದ್ದು ಅಂದ್ರೆ ಇಂಟ್ರೊಡ್ಯೂಸ್ ಮಾಡುವಂತದ್ದು, ಹೊಸ ಉತ್ಪಾದನಾ ವಿಧಾನಗಳ ಬಳಕೆ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್, ಇಷ್ಟು ದಿನ ಯಾವ್ದೋ ಒಂದ್ ಕೆಲಸನ ನಾವು ಬರೀ ಹ್ಯೂಮನ್ ಕೈಯಲ್ಲಿ ಮಾಡಿಸ್ತಾ ಇದ್ವಿ, ಈಗ ಯಾವ್ದಾದ್ರು ರೋಬೋಟಿಕ್ಸ್ ಕೈಯಲ್ಲಿ ಮಾಡಿಸುವಂತದ್ದಾಗಿರುತ್ತೆ. ಸೊ ಹೊಸ ಹೊಸ ಆವಿಷ್ಕಾರಗಳಿಂದ ವಿಧಾನಗಳ ಬಳಕೆ ಮಾಡುವಂತದ್ದು, ಹೊಸ ಮಾರುಕಟ್ಟೆಗಳ ಅನ್ವೇಷಣೆಯನ್ನ ಮಾಡುವಂತದ್ದು, ಹೊಸ ಕಚ್ಚಾ ವಸ್ತುಗಳ ಬಳಕೆಯನ್ನ ಮಾಡುವಂತದ್ದು. ಹೌದಲ್ವಾ? ಸೊ ನವೀನತೆಯಿಂದ ಹೆಚ್ಚುವರಿ ಲಾಭ ದೊರೆಯುತ್ತೆ ಹೊರತು ಬೇರೆ ಯಾವ್ದ್ರಿಂತ ಅಲ್ಲ. ಅಂದ್ರೆ ಇನ್ನೋವೇಷನ್ ನಿಂತ್ರ ನಮಗೆ ಹೊಸದಾಗಿ ಹೊಸ ಹೊಸ ಇನ್ವೆನ್ಷನ್ ಇಂದ ಮಾತ್ರ ಲಾಭಗಳು ಬರ್ತವೆ ಹೊರತು ನಾರ್ಮಲ್ ಆಗಿ ಸೊ ಹಳೇದನ್ನೇ ಫಾಲೋ ಮಾಡ್ತಾ ಹೋದ್ರೆ ಇನ್ನು ಯಾವುದೇ ರೀತಿಯಾದಂತ ಲಾಭ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಹೇಳ್ತಾರೆ, ಶೂಂಪೀಟರ್ ಥಿಯರಿ ಅಂತ ಹೇಳ್ಬಿಟ್ಟು ಶೂಂಪೀಟರ್ ಅನ್ನುವಂತಹ ಒಬ್ಬ ಎಕನಾಮಿಸ್ಟ್ ಅನ್ನುವಂಥವ್ರು ಹೇಳ್ತಾರೆ. ಸೊ ಇದಕ್ಕೆ ಶೂಂಪೀಟರ್ ಥಿಯರಿ ಆಫ್ ಪ್ರಾಫಿಟ್ ಅಂತ ಕೂಡ ಕರೀತಾರೆ, ಇನ್ನೋವೇಷನ್ ಥಿಯರಿ ಆಫ್ ಪ್ರಾಫಿಟ್ ಅಂತ ಕೂಡ ಕರೀತಾರೆ. ಸೊ ಏನ್ ಕೇಳಿದ್ರು ಕೂಡ ಬರೀಬೇಕು. ಸೊ ನೆಕ್ಸ್ಟ್ ಡಿಸ್ಕಸ್ ಅಬೌಟ್ ಪ್ರಿವೆಂಟಿವ್ ಅಂಡ್ ರಿಲೀಫ್ ಮೆಷರ್ಸ್ ಆಫ್ ಬಿಸ್ನೆಸ್ ಸೈಕಲ್. ಹೌದಲ್ಲ? ಸೊ ವ್ಯಾಪಾರಿ ಚಕ್ರದ ಮುಂಜಾಗ್ರತೆ ಮತ್ತು ಪರಿಹಾರ ಕ್ರಮಗಳ ಕುರಿತು ಚರ್ಚಿಸಿರಿ. ನನಗೆ ಬಿಸ್ನೆಸ್ ಸೈಕಲ್ ಬಗ್ಗೆ 5 ಮಾರ್ಕ್ಸ್ ಅಲ್ಲಿ ಹೇಳ್ಕೊಟ್ಟೆ. ಹೌದಲ್ವಾ? ಬಟ್ ನೋಡಿ, ಬಿಸ್ನೆಸ್ ಸೈಕಲ್ ಮೇಲೆ ಯಾವ ರೀತಿ ಕ್ವಶನ್ಸ್ ಗಳು ಬರ್ತವೆ, ಈ ರೀತಿ ಎಲ್ಲ ಇರ್ತವೆ. ಹೌದಾ, ಮೊದಲನೇದಾಗಿ ಈಗ ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ಥಿಂಕ್ ಆಫ್ ಅ ಫೀವರ್. ಹೌದಾ, ಒಂದು ಜ್ವರ ಅನ್ನುವಂಥದ್ದು ನಾರ್ಮಲ್ ಆಗಿ ಎಲ್ಲರಿಗೂ ಕೂಡ ಬರುವಂತದ್ದು. ಡಾಕ್ಟರ್ಸ್ ಏನ್ ಮಾಡ್ತಾರೆ, ಸೊ ಡಾಕ್ಟರ್ 2 ಥಿಂಗ್ಸ್ ಅನ್ನ ಮಾಡ್ತಾರೆ. ಒಂದು ಪ್ರಿವೆಂಟ್ ಫೀವರ್ ಅಂದ್ರೆ ಬರ್ದೇ ಇರೋ ರೀತಿ ನೋಡ್ಕೊಳ್ಳಿ ಒಂದು,
ಇಲ್ಲ ಬಂದಿದೆ ಅಂತ ಅನ್ನೋ ಟೈಮಲ್ಲಿ ಗಿವ್ ಮೆಡಿಸಿನ್ಸ್ ಅಂಡ್ ಆಫ್ಟರ್ ಫ್ಯೂರ್ ಅಕರ್ಸ್. ಹೌದು, ಆಲ್ರೆಡಿ ಬಂದಿದೆ ಅಂತ ಅನ್ನೋ ಟೈಮಲ್ಲಿ ಏನ್ ಮಾಡ್ತಾರೆ, ಸೊ ಅದಕ್ಕೆ ಬೇಕಾಗಿರುವಂತ ಮೆಡಿಕೇಶನ್ಸ್ ಗಳನ್ನ ಕೊಡ್ತಾರೆ. ಸಿಮಿಲರ್ಲಿ ಎಕನಾಮಿಸ್ಟ್ ಗಳು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೊ ಟು ಟೇಕ್ ಆಲ್ಸೋ ಟೇಕ್ ಪ್ರಿವೆಂಟಿವ್ ಅಂಡ್ ರಿಲೀಫ್ ಮೆಷರ್ಸ್ ಅಂತ. ಅಂದ್ರೆ ಸೊ ಈಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಸೈಕಲ್ ಅಲ್ಲಿ ಏನಾಗುತ್ತೆ, ಪ್ರಾಸ್ಪರಿಟಿ, ರಿಸೆಷನ್, ಡಿಪ್ರೆಷನ್, ರಿಕವರಿ, ಈ ರೀತಿ ಮತ್ತೆ ಪ್ರಾಸ್ಪರಿಟಿ ಹೋಗುತ್ತಲ್ವಾ. ಪ್ರಾಸ್ಪರಿಟಿ ಇದ್ದಿದ್ದು ರಿಸೆಷನ್ ಆಗ್ತಾ ಇದೆ, ಸೊ ಕೆಳಗಡೆ ಇಳಿತಾ ಇದೆ ಅಂತ ಅನ್ನೋ ಟೈಮಲ್ಲಿ ಏನ್ ಮಾಡ್ತಾರೆ, ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು. ಇಲ್ಲಿದ್ದಾಗ, ಇಲ್ಲಿ ಪ್ರಾಸ್ಪರಿಟಿಯಲ್ಲಿದ್ದಾಗ ನಾವ್ ಏನ್ ಮಾಡ್ಬೇಕು, ಸೊ ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು. ಸೊ ಆಲ್ರೆಡಿ ರಿಸೆಷನ್ ಇಳಿದಿದೆ, ಸೊ ಡಿಪ್ರೆಷನ್ಗೂ ಕೂಡ ಹೋಗಿದೆ ಅಂತ ಅನ್ನೋ ಟೈಮಲ್ಲಿ ಇಲ್ಲಿ ಪರಿಹಾರ ಕ್ರಮಗಳನ್ನ ತಗೊಂಡು ಮತ್ತೆ ನಾವ್ ಏನ್ ಮಾಡ್ಬೇಕು ಅದನ್ನ, ಸೊ ಅದರಿಂದ ರಿಕವರಿ ಮಾಡ್ಕೊಂಡು ಮತ್ತೆ ಪ್ರಾಸ್ಪರಿಟಿ ಹಂತಕ್ಕೆ ತಲುಪೋ ರೀತಿ ಮಾಡ್ಬೇಕು. ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್ ಆಗಿರುತ್ತೆ. ಹೌದಾ. ಸೊ ಎಕನಾಮಿಸ್ಟ್ ಗಳು ಯೂಸ್ ಮಾಡುವಂತಹ ತಡೆಗಟ್ಟುವ ಕ್ರಮಗಳು ಯಾವಪ್ಪ ಅಂತಂದ್ರೆ, ಹಣಕಾಸು ನೀತಿಯ ಸರಿಯಾದ ಬಳಕೆ, ಯಾವುದೇ ರೀತಿಯಾದಂತಹ ಹಣದುಬ್ಬರ ಆಗಬಾರದು. ಹೌದಾ. ಹಣಕಾಸು ನೀತಿ ಅಂತಂದ್ರೆ ಎಷ್ಟು ಆಗುತ್ತೋ ಅಷ್ಟು ಸರಿಯಾಗಿ ಹಣವನ್ನು ನಾವು ಖರ್ಚು ಮಾಡ್ಬೇಕು. ಹಣದುಬ್ಬರ ಆಗದೆ ಇರೋ ರೀತಿ ನೋಡ್ಕೋಬೇಕು. ಉತ್ಪಾದನಾ ಯೋಜನೆ ಅಂತಂದ್ರೆ, ಸೊ ಪ್ರೊಡಕ್ಷನ್ ಪ್ಲಾನಿಂಗ್ ಅನ್ನ ಮಾಡ್ಬೇಕು. ನಾವು ಈ ರೀತಿ ಈ ಸರಿ ಉತ್ಪಾದನೆ ಮಾಡ್ಬೇಕು, ಈ ರೀತಿಯಾದಂತ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹಣದುಬ್ಬರ ಅಂತ ಅಂದ್ರೆ, ಸೊ ನೆಕ್ಸ್ಟ್ ಬ್ಯಾಂಕಿಂಗ್ ವ್ಯವಸ್ಥೆಯ ಸುಧಾರಣೆ. ಹೌದಾ. ಬ್ಯಾಂಕಿಂಗ್ ಅಲ್ಲಿ ಈಗ ಬ್ಯಾಂಕ್ ಅಲ್ಲಿ ಪ್ರೆಸೆಂಟ್ ತುಂಬಾ ಸಾಲ ಕೊಡೋದಾಗಿರ್ಬೋದು, ಆ ರೀತಿ ಮಾಡೋದು, ಜನರ ಕೈಯಲ್ಲಿ ತುಂಬಾ ದುಡ್ಡನ್ನು ಹರಿಬಿಡೋದು ಮಾಡೋದು, ಈ ರೀತಿ ಮಾಡೋದ್ರಿಂದ ಹಣದುಬ್ಬರ ಅನ್ನುವಂಥದ್ದು ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹೌದಲ್ಲ. ಹಾಗಾಗಿ ಸೊ ನೆಕ್ಸ್ಟ್ ಉಳಿತಾಯ ಮತ್ತು ಹೂಡಿಕೆಗೆ ಉತ್ತೇಜನ ನೀಡುವಂತದ್ದು. ಅಂದ್ರೆ ಯಾರು ಸೇವಿಂಗ್ಸ್ ಜಾಸ್ತಿ ಮಾಡ್ತಾರೆ, ಯಾರು ಸೊ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ತಾರಲ್ಲ, ಅವರಿಗೆ ಒಂದ್ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಡೋದನ್ನ ಹೊರತು, ಸೊ ಸುಮ್ನೆ ಅವ್ರಿಗೆ ಖರ್ಚು ಮಾಡ್ಕೊಳ್ಳೋ ಅಂತವರಿಗೆ ಸ್ವಲ್ಪ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸುಧಾರಣೆ ಕಾಣಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವೆಲ್ಲ ಏನು ಮುಂಜಾಗ್ರತಾ ಕ್ರಮಗಳು, ಇಷ್ಟನ್ನ ನಾವು ಮಾಡಬಾರ್ದು. ಪರಿಹಾರ ಕ್ರಮಗಳಂದ್ರೆ, ಸೊ ಆಲ್ರೆಡಿ ನಮ್ಮ ಒಂದು ಎಕಾನಮಿ ಈಗ ಡಿಪ್ರೆಷನ್ ಲೆವೆಲ್ ಅಲ್ಲಿ ಇದೆ, ಅದನ್ನ ನಾವು ಮತ್ತೆ ರಿಕವರಿ ಮಾಡ್ಬೇಕಂತಂದ್ರೆ ಈ ಪರಿಹಾರ ರಿಲೀಫ್ ಮೆಷರ್ಸ್ ಗಳನ್ನ ಫಾಲೋ ಮಾಡ್ಬೇಕು. ಯಾವ್ದಪ್ಪ ಅದು, ಸಾರ್ವಜನಿಕ ವೆಚ್ಚವನ್ನು ಹೆಚ್ಚಿಸುವುದು. ಹೌದಾ. ಸಾರ್ವಜನಿಕರ ಕೈಯಿಂದ ಅವರಲ್ಲಿ ಮಾಡಿಸುವಂತ ಖರ್ಚುಗಳನ್ನ ಹೆಚ್ಚಿಸಬೇಕು. ಸೊ ತೆರಿಗೆ ದರಗಳನ್ನ ಕಡಿಮೆ ಮಾಡುವುದು. ಹೌದಾ. ತೆರಿಗೆ ದರಗಳನ್ನ ಕಡಿಮೆ ಮಾಡಿದ್ರೆ ಎಲ್ಲರೂ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡಿ, ಸೊ ಸಾರ್ವಜನಿಕರಿಗೂ ಕೂಡ ಪ್ರಾಡಕ್ಟ್ ಗಳು ಮುಟ್ಟೋ ರೀತಿ ಆಗ್ತವೆ. ಸೊ ಸಾರ್ವಜನಿಕರಿಗೆ ಪ್ರಾಡಕ್ಟ್ ಗಳು ಮುಟ್ತಾ ಇದೆ ಅಂತಂದ್ರೆ, ಸೊ ತುಂಬಾ ಸಾರ್ವಜನಿಕ ವೆಚ್ಚಗಳು ಹೆಚ್ಚಾಗ್ತವೆ. ಹೌದಾ. ಸಾಲ ಸೌಲಭ್ಯಗಳನ್ನು ಹೆಚ್ಚಿಸಬೇಕು ಆ ಟೈಮಲ್ಲಿ. ಸೌಲಭ್ಯಗಳನ್ನು ಹೆಚ್ಚಿಸಿ, ಸೊ ನಿಮಗೂ ಕೂಡ ದುಡ್ಡಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನೆ ಅಲ್ವಾ, ಯಾವ ರೀತಿ ಒಂದು ಕೋವಿಡ್ ಟೈಪ್ ಸಿಚುಯೇಷನ್ ಅಂತ, ಸೊ ಆ ಸಿಚುಯೇಷನ್ ರೀತಿ ಉದ್ಯೋಗ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು. ಹೌದಾ. ಉದ್ಯೋಗ ಕಾರ್ಯಕ್ರಮಗಳು, ನಿಮಗೆ ಕೆಲಸ ಇದೆ, ನಿಮ್ ಮನೇಲಿ ಒಬ್ರಿಗೆ ಕೆಲಸ ಕೊಡ್ತೀವಿ ಅನ್ನೋಂಥದ್ದು ಕರ್ಕೊಂಡು ಈ ಬೇಡಿಕೆಯನ್ನು ಹೆಚ್ಚಿಸುವ ಕ್ರಮಗಳನ್ನು ನೀವು ಅನುಸರಿಸುವುದು ಅಂತ ಹೇಳ್ತಾರೆ. ಅಂದ್ರೆ ಸೊ ಏನಪ್ಪಾ, ಈ ಆಲ್ರೆಡಿ ನಾವು ಡಿಪ್ರೆಷನ್ ನಲ್ಲಿ ಇದೀವಿ ಅಂತಂದಾಗ, ಸೊ ಆ ಬೇಡಿಕೆ ಹೆಚ್ಚಾಗ್ಬೇಕು ಅಂತ ಅನ್ನೋ ಟೈಮಲ್ಲಿ ಆ ಒಂದು ಹೆಚ್ಚಿಸುವ ಕ್ರಮಗಳಂತ ಇರ್ತಾವ, ಅವನ್ನ ಒಂದಿಷ್ಟು ನಾವೇನ್ ಮಾಡ್ಬೇಕು, ಸೊ ನಾವು ಫಾಲೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದನ್ನ ಇದನ್ನ ನೆನ್ಪಿಟ್ಕೋಬೇಕು ನೀವು ಅಂತಂದ್ರೆ ಬೇಕಾಗಿರೋದು. ಸೊ ಏನಪ್ಪಾ, ಪ್ರಿವೆಂಟಿವ್ ಮುಂಜಾಗ್ರತೆ ಕ್ರಮಗಳು ಅಂತಂದ್ರೆ, ಇನ್ನು ನಮ್ಮ ಒಂದು ಎಕಾನಮಿ ಡಿಪ್ರೆಷನ್ ಹೋಗಿಲ್ಲ, ನಮ್ದಿನ್ನು ಪ್ರಾಸ್ಪರಿಟಿಯಲ್ಲಿ ಇದ್ದಾಗ ರಿಸೆಷನ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಳೋದು. ಪರಿಹಾರ ಅಂತ ಅಂದ್ರೆ, ರಿಸೆಷನ್ ನ ದಾಟ್ಕೊಂಡು ಆಲ್ರೆಡಿ ಡಿಪ್ರೆಷನ್ ಅಲ್ಲಿ ಇದೆ ಅನ್ನೋ ಟೈಮಲ್ಲಿ ನಾವು ರಿಕವರಿ ಮಾಡೋದಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ನೋದನ್ನ ಕಂಡುಹಿಡಿಯುವಂತದ್ದು. ಓಕೆನಾ. ಸೊ ಇಷ್ಟೆಲ್ಲ ಆಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 15 ಮಾರ್ಕ್ಸ್. ಅಂದ್ರೆ ಸೊ ನೋಡಿ, ಈಗ 15 ಮಾರ್ಕ್ಸ್ ಕ್ವಶನ್ಸ್ ಗಳು ಕೂಡ ಎಷ್ಟು ಈಸಿಯಾಗಿ ಕೊಟ್ಟಿರ್ತಾರೆ. ಸೊ ನೀವ್ ಯಾವ ರೀತಿ ಅದಕ್ಕೆಲ್ಲ ಆನ್ಸರ್ಸ್ ನ ಬರಿಬಹುದು ಅಂತ ಹೇಳ್ಬಿಟ್ಟು ನೋಡೋಣ. ಹೌದಾ. ಸೊ ನೆಕ್ಸ್ಟ್ ಸೆಕ್ಷನ್ ಸಿ, ಇದನ್ನ ಕೂಡ ಸಪರೇಟ್ ಪೇಜ್ ಅಂತ ಸ್ಟಾರ್ಟ್ ಮಾಡಿ. ಸೆಕ್ಷನ್ ಸಿ ವಿಭಾಗಕ್ಕ ಅಂತ ಬರುತ್ತೆ ನಿಮಗೆ. ಸೊ ಇದು ಥರ್ಡ್ ಮೇನ್. ಹೌದಲ್ವಾ. ಸೊ ಥರ್ಡ್ ಮೇನ್ ಏನಪ್ಪಾ, 16th ಕ್ವಶನ್, ಎಕ್ಸ್ಪ್ಲೇನ್ ದ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಫೀಚರ್ಸ್ ಅಂಡ್ ಶಾರ್ಟ್ ರನ್ ಇಕ್ವಿಲಿಬ್ರಿಯಂ ಅಂತ ಹೇಳಿ ಕರೀತಾರೆ. ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ನಾನು ಇದನ್ನ ಆಲ್ರೆಡಿ 5 ಮಾರ್ಕ್ಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದೀನಿ. ಸೊ ನೀವು ಆ ವಿಡಿಯೋದಲ್ಲಿ ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅಲ್ಪಾವಧಿಯ ಸಮತೋಲನವನ್ನು ವಿವರಿಸಿರಿ. ಹೌದಾ. ಅಲ್ಪಾವಧಿಯ ಸಮತೋಲನ ಎಲ್ಲೋ ಕೇಳಿದಿರ ಅನ್ನಿಸ್ತಲ್ಲ. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಅಲ್ಪಾವಧಿ ಸಮತೋಲನ ಬೇರೆ, ಅದನ್ನ ಬಿಟ್ರೆ ಸೊ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಅಲ್ಪಾವಧಿಯ ಸಮತೋಲನ ಬೇರೆ. ಹೌದಲ್ವಾ. ಸೊ ಈ ರೀತಿ ಇದ್ದಾಗ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ, ಈ ಕ್ವಶನ್ ಅಲ್ಲಿ ಸೊ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ಗೊತ್ತಲ್ಲ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸೊ ತುಂಬಾ ಜನ ಸೆಲ್ಲರ್ಸ್ ಇರ್ತಾರೆ, ತುಂಬಾ ಜನ ಬೈಯರ್ಸ್ ಇರ್ತಾರೆ. ಸೊ ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್ ಇರುತ್ತೆ, ಹೋಮೋಜಿನಿಯಸ್ ಪ್ರಾಡಕ್ಟ್ ಇರುತ್ತೆ. ಅದು ಎಲ್ಲಾ ರೀತಿ ಒಂದೇ ರೀತಿ ಇದು ಇರುತ್ತೆ. ನೋ ಒನ್ ಕ್ಯಾನ್ ಕಂಟ್ರೋಲ್ ಅವರ್ ಪ್ರೈಸ್, ಮಾರ್ಕೆಟ್ ಪ್ರೈಸ್ ಅನ್ನ ಡಿಸೈಡ್ ಮಾಡುವಂತದ್ದು, ಈ ರೀತಿಯಾದಂತದ್ದು ನಡೆಯುತ್ತೆ. ಹೌದಲ್ವಾ. ಸೊ ಅಲ್ಪಾವಧಿ ಸಮತೋಲನವನ್ನು ವಿವರಿಸಿರಿ ಅಂತಂದಾಗ, ಅಲ್ಪಾವಧಿ ಸಮತೋಲನ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ನೋಡೋಣ. ಓಕೆನಾ. ಸೊ ಅಲ್ಪಾವಧಿಯ ಸಮತೋಲನದಲ್ಲಿ ಏನಪ್ಪಾ, ಅಲ್ಪಾವಧಿ ಸಮತೋಲನದಲ್ಲಿ ಅಂದ್ರೆ, ಸೊ ನಾವು ಆ ಒಂದು ಮಾರ್ಕೆಟ್ ಅಲ್ಲಿ ಏನ್ ನೋಡಿದ್ವಿ ಅಂತಂದ್ರೆ,
ಮಾರ್ಜಿನಲ್ ಕಾಸ್ಟ್ ಈಕ್ವಲ್ಸ್ ಮಾರ್ಜಿನಲ್ ರೆವೆನ್ಯೂ ಮಾತ್ರ ಈಕ್ವಲ್ ಆಗ್ಬೇಕಿತ್ತು ಎಲ್ಲಿ ಅಲಿಗೋಪಾಲಿಯಲ್ಲಿ. ಬಟ್ ಇದು ಪರ್ಫೆಕ್ಟ್ ಕಾಂಪಿಟೇಷನ್. ಇಲ್ಲಿ ಮಾರ್ಕೆಟ್ ಕಾಸ್ಟ್ ಗೆ ಈಕ್ವಲ್ಸ್ ಮಾರ್ಕೆಟ್ ರೆವೆನ್ಯೂ ಈಕ್ವಲ್ ಆಗಿದ್ರೆ ಮಾರ್ಕೆಟ್ ರೆವೆನ್ಯೂ ಈಕ್ವಲ್ಸ್ ಆವರೇಜ್ ರೆವೆನ್ಯೂ ಕೂಡ ಆಗ್ಬೇಕು ನಮಗೆ, ಪ್ಲಸ್ ಈಕ್ವಲ್ಸ್ ಪ್ರೈಸ್. ಏನಕ್ಕಪ್ಪ ಅಂತ ಅಂದ್ರೆ ಇದು ಪರ್ಫೆಕ್ಟ್ ಕಾಂಪಿಟೇಷನ್. ಇಲ್ಲಿ ತುಂಬಾ ಜನ ಬಯರ್ಸ್ ಮತ್ತೆ ತುಂಬಾ ಜನ ಸೆಲ್ಲರ್ಸ್ ಇರ್ತಾರೆ. ಹೌದಾ, ಇದರಲ್ಲಿ ಏನಪ್ಪಾ ಅಲ್ಪಾವಧಿಯಲ್ಲಿ ಸಂಸ್ಥೆ ಏನ್ ಮಾಡುತ್ತಪ್ಪ ಅಂತಂದ್ರೆ ಸೊ ಎಷ್ಟಾಗುತ್ತೆ ಅಷ್ಟು ಸೊ ಅಸಾಮಾನ್ಯ ಲಾಭ ಅಂದ್ರೆ ಎಕ್ಸೆಸಿವ್ ಪ್ರಾಫಿಟ್ ಅಂತ ಹೇಳ್ತೇವೆ. ಒಂದು ಎಕ್ಸೆಸಿವ್ ಪ್ರಾಫಿಟ್ ಆಗಿರ್ಬೋದು. ಸೊ ನೆಕ್ಸ್ಟ್ ನಾರ್ಮಲ್ ಪ್ರಾಫಿಟ್ ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಷ್ಟ ಅಥವಾ ಲಾಸ್. ಈ ಮೂರು ಒಂದು ಕೇಸ್ಗಳನ್ನ ಏನ್ ಮಾಡುತ್ತೆ ಸೊ ಒಂದು ಫೇಸ್ ಮಾಡುವಂತದ್ದು ಒಂದು ಫರ್ಮ್ ಯಾವ್ದ್ರಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಲ್ಪಾವಧಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಅಲಿಗೋಪಾಲಿಯಲ್ಲಿ ಮೋನೋಪಾಲಿ ಅಂದ್ರೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಅಲ್ಪಾವಧಿ ಸಮತೋಲನದಲ್ಲಿ ಏನಾಗ್ಬೋದು, ಲಾಸ್ ಆದ್ರೂ ಆಗ್ಬೋದು ಅಥವಾ ಪ್ರಾಫಿಟ್ ಅಂದ್ರೆ ಹೆಂಗೆ ಲಾಸ್ ಆಯ್ತು ಅಂದ್ರೆ ತೀರಾ ಲಾಸ್ ಆಗ್ಬಿಡುತ್ತೆ, ಪ್ರಾಫಿಟ್ ಆಯ್ತು ಅಂತಂದ್ರೆ ತೀರಾ ಎಕ್ಸೆಸಿವ್ ಪ್ರಾಫಿಟ್ ಆಗುತ್ತೆ. ಹೌದಾ, ಬಟ್ ಇಲ್ಲಿ ಹಾಗಾಗಲ್ಲ. ಒಂದು ಎಕ್ಸೆಸಿವ್ ಪ್ರಾಫಿಟ್ ಆಗ್ಬೋದು, ಇಲ್ಲ ಸ್ವಲ್ಪ ಪ್ರಾಫಿಟ್ ಆಗ್ಬೋದು, ಅಥವಾ ಅದನ್ನ ಬಿಟ್ರೆ ಪೂರ್ತಿ ಲಾಸ್ ಆಗ್ಬೋದು, ಅಥವಾ ಸ್ವಲ್ಪ ನಷ್ಟ ಅನುಭವಿಸಬಹುದು. ಈ ರೀತಿಯಾದಂತದ್ದು ಇರುತ್ತೆ. ಹೌದಾ, ಅಲ್ಪಾವಧಿ ಸಮತೋಲನ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ಬಂತು ಅಂತಂದ್ರೆ ಅಲ್ಪಾವಧಿ ಸಮತೋಲನದಲ್ಲಿ MC ಈಕ್ವಲ್ಸ್ ಮಾರ್ಜಿನಲ್ ಕಾಸ್ಟ್ ಈಕ್ವಲ್ಸ್ ಮಾರ್ಜಿನಲ್ ರೆವೆನ್ಯೂ ಈಕ್ವಲ್ಸ್ ಆವರೇಜ್ ರೆವೆನ್ಯೂ ಈಕ್ವಲ್ಸ್ ಪ್ರೈಸ್ ಆಗ್ಬೇಕು. ಇನ್ನೊಂದು ಸಿಚುವೇಶನ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಸಂಸ್ಥೆ ಒಂದು ಎಕ್ಸೆಸಿವ್ ಪ್ರಾಫಿಟ್ ಅನ್ನ ಫೇಸ್ ಮಾಡಬಹುದು, ಅಥವಾ ನಾರ್ಮಲ್ ಪ್ರಾಫಿಟ್ ಅನ್ನ ಗೇನ್ ಮಾಡಬಹುದು, ಅಥವಾ ಲಾಸ್ ನ ಫೇಸ್ ಮಾಡಬಹುದು. ಸೊ ಈ ಮೂರು ಕೇಸ್ಗಳನ್ನ ಕೂಡ ನೆನಪಿಟ್ಕೊಳ್ಳಿ 15 ಮಾರ್ಕ್ಸ್ ಗೆ. ಓಕೆನಾ. ಸೊ ನೆಕ್ಸ್ಟ್ ಇದಕ್ಕೆ ಡಯಾಗ್ರಾಮ್ ಕೂಡ ಹಾಕ್ಬೇಕಾಗಿರುತ್ತೆ. ಸೊ ಗೊತ್ತಲ್ವಾ MC ಈಕ್ವಲ್ಸ್ MC AC ಮತ್ತೆ ABC ಕರ್ವ್ಗಳನ್ನ ಯಾವ ರೀತಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್. ಸೊ ನಾನು ಹೇಳಿದೀನಿ ಎಲಾಬಿರೇಟ್ ಅಥವಾ ಎಕ್ಸ್ಪ್ಲೇನ್ ಎರಡು ಕೂಡ ಒಂದೇ. ಮೊನೋಪಲಿಸ್ಟಿಕ್ ಕಾಂಪಿಟೇಟಿವ್ ಮಾರ್ಕೆಟ್ ವಿತ್ ಇಟ್ಸ್ ಫೀಚರ್ಸ್ ಅಂಡ್ ಇಕ್ವಿಲಿಬ್ರಿಯಂ ಇನ್ ಶಾರ್ಟ್ ರನ್. ಸೊ ಎಲ್ಲಾ ಕಡೆ ಕೂಡ ಅಲ್ಪಾವಧಿ ಕೊಟ್ಟಿದ್ದಾರೆ. ಅದು ಏಕಸ್ವಾಮ್ಯಯುತ. ಹೌದಾ, ಇಲ್ಲಿ ಕೊಟ್ಟಿದ್ರು ಏಕಸ್ವಾಮ್ಯ ಮಾರುಕಟ್ಟೆ, ಬಟ್ ಇಲ್ಲಿ ಏಕಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ಅಂತ ಹೇಳಿದ್ದಾರೆ. ಏನಪ್ಪಾ ಇಲ್ಲಿ ಏನ್ ಬರಿಬೇಕು, ಫಸ್ಟ್ ನಾನು ಹೇಳ್ಕೊಟ್ಟಿದ್ದೀನಿ ಏಕಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನ 5 ಮಾರ್ಕ್ಸ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ. ಇದರಲ್ಲಿ ನಾನೇನ್ ನೋಡ್ಬೇಕೀಗ ಅಂತಂದ್ರೆ ಅಲ್ಪಾವಧಿ ಸಮತೋಲನವನ್ನು ವಿವರಿಸಿರಿ ಅಂತ ಐತಲ್ಲ, ಈ ಕ್ವಶನ್ಸ್ ಈ ಒಂದು ಪಾರ್ಟ್ ನಿಮಗೆ ಹೇಳ್ಕೊಡ್ಬೇಕಾಗಿದೆ. ಹೌದಾ, ಸೊ ಮೂರಕ್ಕೂ ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏಕಸ್ವಾಮ್ಯ ಮಾರುಕಟ್ಟೆಯ ಅಲ್ಪಾವಧಿ ಸಮತೋಲನ ಬೇರೆ, MC ಈಕ್ವಲ್ಸ್ MR ಆಗುವಂತದ್ದು. ಸೊ MC ಕರ್ವ್ MR ಕರ್ವ್ನ ಕೆಳಗಡೆಯಿಂದ ಕಟ್ ಮಾಡ್ಬೇಕು ಅನ್ನುವಂಥದ್ದು ಇತ್ತಲ್ವಾ ಇದು. ಹೌದಾ, ಸೊ ನೆಕ್ಸ್ಟ್ ಅದನ್ನ ಬಿಟ್ಟು ಬಂದ್ರೆ ಪರಿಪೂರ್ಣ ಪೈಪೋಟಿಯ ಅಲ್ಪಾವಧಿ ಸಮತೋಲನ ಅಂತಂದ್ರೆ ಸೊ MC ಈಕ್ವಲ್ಸ್ MR ಈಕ್ವಲ್ಸ್ AR ಈಕ್ವಲ್ಸ್ ಪ್ರೈಸ್ ಆಯ್ತಾ. ಸೊ ಇದು ಎಕ್ಸೆಸಿವ್ ಪ್ರೈಸ್ ಪ್ರಾಫಿಟ್ ಆಗ್ಬೋದು, ನಾರ್ಮಲ್ ಪ್ರಾಫಿಟ್ ಆಗ್ಬೋದು, ಅಥವಾ ಲಾಸ್ ಆಗ್ಬೋದು. ಸೊ ಅದನ್ನು ಬಿಟ್ವಿ ಅಂತಂದ್ರೆ ಈಗ ಬಂದಿರುವಂತದ್ದು ಏಕಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು. ಹೌದಾ, ಲಕ್ಷಣಗಳು ಅಲ್ಪಾವಧಿಯ ಸಮತೋಲನವನ್ನು ವಿವರಿಸಿರಿ. ಈ ಅಲ್ಪಾವಧಿ ಸಮತೋಲನದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸೊ MC ಈಕ್ವಲ್ಸ್ MR ಆಗ್ಬೇಕು ಒಂದು. ಸೊ ನೆಕ್ಸ್ಟ್ ಇದು ಕೂಡ ಸೇಮ್ ಬರುತ್ತೆ. ಯಾವ ರೀತಿ ಬರುತ್ತಪ್ಪ ಸೇಮ್ ಅಂತ ಅಂದ್ರೆ ಇಲ್ಲಿದೆ ಅಲ್ಲ, ಈ 4 ಪಾಯಿಂಟ್ಗಳು ನೋಡಿ, ಈ 4 ಪಾಯಿಂಟ್ಗಳು ಕೂಡ ಸೇಮ್ 4 ಪಾಯಿಂಟ್ಸ್ ಇಲ್ಲಿ ಕ್ಯಾರಿ ಆಗುತ್ತೆ. ಆ 4 ಪಾಯಿಂಟ್ಸ್ ಗಳನ್ನ ನೋಡ್ಕೊಳ್ಳಿ, ನಾನು PDF ಹಾಕಿರ್ತೀನಲ್ವಾ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ, ಅದರಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ, ಪ್ರತಿಯೊಂದು ಆನ್ಸರ್ ಗಳು ಕೂಡ ಸಿಗ್ತವೆ. ಹೌದಾ, ಈ ಪೈಪೋಟಿ ಮಾರ್ಕೆಟ್ ಲಕ್ಷಣಗಳನ್ನ ಆಲ್ರೆಡಿ 5 ಮಾರ್ಕ್ಸ್ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಅಲ್ಲಿ ನೋಡ್ಬೇಕು. ಸೊ ನಾನು ಇಲ್ಲಿ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ನೆಕ್ಸ್ಟ್ ಡಿಸ್ಕಸ್ ದ ಡಿಫರೆಂಟ್ ಪ್ರೈಸಿಂಗ್ ಪಾಲಿಸೀಸ್ ಅಂತ ಹೇಳ್ತಾರೆ. ಹೌದಾ, ಪ್ರೈಸಿಂಗ್ ಪಾಲಿಸೀಸ್ ಫಾರ್ ನ್ಯೂ ಪ್ರಾಡಕ್ಟ್ ಅಂಡ್ ಅದರ್ ಕಾನ್ಸೆಪ್ಟ್ಸ್ ಆಫ್ ಪ್ರೈಸಿಂಗ್ ಅಂತ ಅಂತಾರೆ. ಹೌದಾ, ಏನಪ್ಪಾ ಹಂಗಂದ್ರೆ ಫಾರ್ ಎಕ್ಸಾಂಪಲ್ ಆಪಲ್ ಏನ್ ಮಾಡ್ತು, ಒಂದು ಹೊಸ ಐಫೋನ್ ನ ಲಾಂಚ್ ಮಾಡ್ತು. ಏನ್ ಮಾಡುತ್ತೆ, ಒಂದು ಹೈ ಪ್ರೈಸ್ ಅನ್ನ ಇಡ್ತು. ಇದಕ್ಕೆ ಏನಂತಾರೆ, ಸ್ಕಿಮ್ಮಿಂಗ್ ಪ್ರೈಸ್ ಮಾಡಿದ್ರು. ಹೌದಾ, ಡಿಫರೆಂಟ್ ಪ್ರೈಸಿಂಗ್ ಪಾಲಿಸೀಸ್ ಅಂತ ಅಂದ್ರೆ ಏನು ಇಲ್ಲ, ಒಂದು ಸ್ಕಿಮ್ಮಿಂಗ್ ಪ್ರೈಸ್ ಇತ್ತಲ್ವಾ, ಸೊ SP ಅಂತ ಹೇಳ್ಬಿಟ್ಟು ಸ್ಕಿಮ್ಮಿಂಗ್ ಪ್ರೈಸ್, ಇನ್ನೊಂದ್ ಏನಿತ್ತು ಪೆನೆಟ್ರೇಷನ್ ಪ್ರೈಸಿಂಗ್ PP ಅಂತ ಇತ್ತಲ್ವಾ. ಈ ಎರಡನ್ನು ಕೂಡ ಏನ್ ಮಾಡ್ಬೇಕು, ಇಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಅವೆರಡನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸ್ಕಿಮ್ಮಿಂಗ್ ಬೆಲೆ ನಿಗದಿ ಮತ್ತು ಪೆನೆಟ್ರೇಷನ್ ಬೆಲೆ ನಿಗದಿ ಮತ್ತು ಇತರ ಪ್ರೆಡೆಟರಿ ಪ್ರೈಸಿಂಗ್ ಅಂತ ಹೇಳ್ಬೋದು. ಅಥವಾ ಇದಾದ್ಮೇಲೆ ಏನ್ ಬರುತ್ತೆ ಗೊತ್ತಾ, ಇನ್ನೂ ಒಂದಿದೆ ಇಲ್ಲಿ, ಅದ ಡಿಸ್ಕಸ್ ದ ಡಿಫರೆಂಟ್ ಪ್ರೈಸಿಂಗ್ ಪಾಲಿಸೀಸ್ ಫಾರ್ ನ್ಯೂ ಪ್ರಾಡಕ್ಟ್ ಅಂಡ್ ಅದರ್ ಕಾನ್ಸೆಪ್ಟ್ಸ್ ಆಫ್ ಪ್ರೈಸಿಂಗ್. ಇಲ್ಲಿ ನೋಡಿ, ಡಿಸ್ಕಸ್ ದ ಪ್ರೈಸಿಂಗ್ ಪಾಲಿಸೀಸ್ ಗೊತ್ತಾಯ್ತು, SP ಮತ್ತೆ PP ಅಂತ ಹೇಳ್ಬಿಟ್ಟು. ಬಟ್ ಅದರ್ ಕಾನ್ಸೆಪ್ಟ್ಸ್ ಆಫ್ ಪ್ರೈಸಿಂಗ್ ಅಂತ ಇದೆಯಲ್ಲ, ಇಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಬರುತ್ತೆ. ಹೌದಾ, ಇತರ ಬೆಲೆಯ ಧೋರಣೆಯ ಪರಿಭಾವನೆಗಳು ಅಂತಂದ್ರೆ ಬೇರೆ ಬರುತ್ತೆ. ಏನಪ್ಪಾ, ಒಂದು ಪ್ರಿಡೆಟರಿ ಪ್ರೈಸಿಂಗ್. ಹೌದಾ, ಪ್ರಿಡೆಟರಿ ಪ್ರೈಸಿಂಗ್ ಅಂದ್ರೆ ಸ್ಪರ್ಧಿಗಳನ್ನು ಹೊರಹಾಕಲು ಕಡಿಮೆ ಬೆಲೆ ವಿಧಿಸುವುದು. ಹೌದಾ, ಈಗ ಪ್ರಿಡೆಟರಿ ಪ್ರೈಸಿಂಗ್ PP ಇದು ಬೇರೆ, ಪೆನೆಟ್ರೇಷನ್ ಪ್ರೈಸಿಂಗ್ ಬೇರೆ, ಇದು ಪ್ರಿಡೆಟರಿ ಪ್ರೈಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರಿಡೆಟರಿ ಪ್ರೈಸಿಂಗ್ ಅಂದ್ರೆ ಸ್ಪರ್ಧಿ 10 ರೂಪಾಯಿ ಮಾರ್ತಾ ಇದ್ದಾನೆ, ಅವನಿಗೆ ಏನ್ ಮಾಡೋದು, ನಮ್ಗೆ ಲಾಸ್ ಆದ್ರೂ ಸರಿ ಅಂತ ಹೇಳ್ಬಿಟ್ಟು 5 ರೂಪಾಯಿ ಮಾರೋದು.
ಅವನ್ನ ಪೂರ್ತಿ ಮಾರ್ಕೆಟ್ ಇಂತ್ರನೇ ಹೊರ ಕಳ್ಸೋದಕ್ಕೋಸ್ಕರ ಮಾಡೋದು ಏನಂತಾರೆ ಪ್ರಿಡೇಟರಿ ಪ್ರೈಸಿಂಗ್. ಡ್ಯುಯಲ್ ಪ್ರೈಸಿಂಗ್ ಈಸ್ ನಥಿಂಗ್ ಬಟ್ ತಾರತಮ್ಯ ಬೆಲೆ. ಹೌದಾ, ಡಿಪಿ ಅಂತ ಹೇಳ್ಕೊಳ್ತೀವಿ. ಡ್ಯುಯಲ್ ಪ್ರೈಸಿಂಗ್ ಅಂತಂದ್ರೆ ಒಂದೇ ವಸ್ತುವಿಗೆ ಎರಡೆರಡು ಬೆಲೆ ಇಡುವಂತದ್ದು. ನೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೈಸಿಂಗ್ ಅಂತ ಅಂದ್ರೆ ಒಂದು ವಿಭಾಗದಿಂದ ಮತ್ತೊಂದು ವಿಭಾಗಕ್ಕೆ ವಸ್ತು ವರ್ಗಾವಣೆಯ ಬೆಲೆ ಆಗಿರುವುದು. ಅಡ್ಮಿನಿಸ್ಟ್ರೇಟೆಡ್ ಪ್ರೈಸಿಂಗ್ ಅಂತ ಅಂದ್ರೆ ನಾ ಹೇಳಿದಿನ ಮೇಲ್ಗಡೆ ಸರ್ಕಾರ ಗವರ್ನಮೆಂಟ್ ಫಿಕ್ಸ್ ಮಾಡುವಂತ ಪ್ರೈಸ್ ಗೆ ಅಡ್ಮಿನಿಸ್ಟ್ರೇಟೆಡ್ ಪ್ರೈಸಿಂಗ್ ಅಂತಾರೆ. ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತ ಅಂದ್ರೆ ಸೊ ಗೊತ್ತಲ್ಲ, ವಿಭಿನ್ನ ಗ್ರಾಹಕರಿಗೆ ವಿಭಿನ್ನ ಬೆಲೆ ವಿಧಿಸುವಂತದ್ದು. ಈ 5 ಪಾಯಿಂಟ್ ಗಳಲ್ಲಿ ಮಿನಿಮಮ್ 3 ಪಾಯಿಂಟ್ಸ್ ಅಂತ ಎಕ್ಸ್ಪ್ಲೈನ್ ಮಾಡ್ಲೇಬೇಕಾಗುತ್ತೆ. ಒಂದು ಅಡ್ಮಿನಿಸ್ಟ್ರೇಟೆಡ್ ಪ್ರೈಸಿಂಗ್ ತಗೊಳ್ಳಿ, ಒಂದು ಟ್ರಾನ್ಸ್ಫರ್ ಪ್ರೈಸಿಂಗ್ ತಗೊಳ್ಳಿ, ಇನ್ನೊಂದು ಯಾವ್ದು ತಗೊಂತೀರಾ ಡ್ಯುಯಲ್ ಪ್ರೈಸ್ ಅಥವಾ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅನ್ನ ತಗೊಳ್ಳಿ. ಹೌದಾ, ನೆಕ್ಸ್ಟ್ ಈ ಒಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆದಂತ ಕ್ವಶನ್ ಬರುವಂತಹ ಚಾನ್ಸಸ್ ಗಳು ತುಂಬಾ ಇದಾವೆ. ಹೌದಲ್ಲ, ಈ ಒಂದು ಕ್ವಶನ್ ನೋಡೋಣ ಏನಾಗಿದೆ. 19th ಕ್ವಶನ್, ಡಿಫರೆನ್ಶಿಯೇಟ್ ಅಕೌಂಟಿಂಗ್ ಅಂಡ್ ಎಕನಾಮಿಕ್ ಪ್ರಾಫಿಟ್ ಅಂಡ್ ಕ್ಯಾಲ್ಕುಲೇಟ್ ಅಕೌಂಟಿಂಗ್ ಅಂಡ್ ಎಕನಾಮಿಕ್ ಪ್ರಾಫಿಟ್ಸ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ಈ ಡಿಫರೆನ್ಶಿಯೇಟ್ ಅಂದ್ರೆ ಡಿಫರೆನ್ಸ್ ಬರೀಬೇಕು ಅಕೌಂಟಿಂಗ್ ಪ್ರಾಫಿಟ್ ಮತ್ತೆ ಎಕನಾಮಿಕ್ ಪ್ರಾಫಿಟ್ ಗೆ. ನಾನು ಆಲ್ರೆಡಿ ನಿಮ್ಗೆ ಬರೋ ತೋರಿಸಿದೀನಿ, ಎಲ್ಲಿ 5 ಮಾರ್ಕ್ಸ್ ವಿಡಿಯೋದಲ್ಲಿ. ಓಕೆನಾ, ಅದನ್ನ ನೋಡಿ. ಅದರಲ್ಲಿ ನಿಮ್ಗೆಲ್ಲ 5 ಮಾರ್ಕ್ಸ್ ಗೆ ಮತ್ತೆ 15 ಮಾರ್ಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು, ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳು 99% ಕ್ವಶನ್ಸ್ ಗಳು ಆಗಿದಾವೆ. ಸೊ ಅಲ್ಲಿ ನೋಡಿ, ಕ್ಯಾಲ್ಕುಲೇಷನ್ ಮಾತ್ರ ಅಲ್ಲಿ ಮಾಡಿಲ್ಲ, ಇಲ್ಲಿ ಮಾಡೋಣ. ಓಕೆನಾ, ಏನಿಲ್ಲ, ಸಿಂಪಲ್ ಕ್ಯಾಲ್ಕುಲೇಷನ್. ಏನ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ? ಮೊದಲನೇದು ಕ್ಯಾಲ್ಕುಲೇಟ್ ಅಕೌಂಟಿಂಗ್ ಪ್ರಾಫಿಟ್. ಹೌದಾ, ಅಕೌಂಟಿಂಗ್ ಪ್ರಾಫಿಟ್ ಫಾರ್ಮುಲಾ ಏನಿದೆ? ಎಪಿ ಈಕ್ವಲ್ಸ್, ಹೌದಾ, ಎಪಿ ಈಕ್ವಲ್ಸ್ ಟೋಟಲ್ ರೆವಿನ್ಯೂ ಅಥವಾ ಸೇಲ್ಸ್ ರೆವಿನ್ಯೂ, ಎರಡು ಕೂಡ ಒಂದೇ, ಟೋಟಲ್ ರೆವಿನ್ಯೂ. ಹೌದಾ, ಮೈನಸ್ ಏನ ಮಾಡಬೇಕು? ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತ ಹೇಳ್ತಾರೆ. ಹೌದಾ, ಇಪಿ ಎಕ್ಸ್ಪ್ಲಿಸಿಟ್ ಕಾಸ್ಟ್. ಹೌದಲ್ಲ, ಓಕೆ, ಈಕ್ವಲ್ಸ್ ಟೋಟಲ್ ರೆವಿನ್ಯೂ ಅಥವಾ ಸೇಲ್ಸ್ ರೆವಿನ್ಯೂ ಎಷ್ಟಿದೆ ನಮಗೆ? 50,000 rupees ಇದೆ. ಹೌದಾ, ಓಕೆ, 50,000 rupees ಅಲ್ವಾ? 50,000 rupees ಬಂತು. ಮೈನಸ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತ ಅಂದ್ರೆ ಯಾವ್ದಪ್ಪ? ಡಿಪ್ರೆಷನ್ ಪ್ರೊಡಕ್ಷನ್ ಕಾಸ್ಟ್ ಒಂದು ಎಕ್ಸ್ಪ್ಲಿಸಿಟ್ ಕಾಸ್ಟ್ ಇದೆ. ಸೊ ವೇಟ್ ಮಾಡಿ, ಒಂದು ಸೆಕೆಂಡ್ ಅಲ್ಲಿ ನಾನು ಕ್ಯಾಲ್ಕುಲೇಟರ್ ಕೂಡ ತಗೊಂಡ್ಬಿಡ್ತೀನಿ, ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ನೀಟಾಗಿ ಏನಪ್ಪಾ ಇದಕ್ಕೆ ಆನ್ಸರ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಹೌದಾ, ಸೊ ವೇಟ್ ಮಾಡಿ, ಕ್ಯಾಲ್ಕುಲೇಟರ್ ಕೂಡ ಬಂದ್ಬಿಡುತ್ತೆ ಸ್ಕ್ರೀನ್ ಮೇಲೆ. ಸೊ ಕ್ಯಾಲ್ಕುಲೇಟರ್ ಬಂತು ಅಂತಂದ್ರೆ ನಾನ್ ಮಾಡುವಂತ ಕ್ಯಾಲ್ಕುಲೇಷನ್ ಕೂಡ ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. ಓಕೆನಾ, ಸೊ ಅದನ್ನ ಸ್ವಲ್ಪ ಸ್ಮಾಲ್ ಮಾಡ್ಕೊಂಡು ಬರೋದಂತ ಕೆಲಸ ಇರುತ್ತಲ್ಲ, ಹಾಗಾಗಿ ಅಷ್ಟು ಟೈಮ್ ತಗೊಳುತ್ತೆ. ನನಗೆ ಅದು ನೆನಪಾಗ್ಲಿಲ್ಲ. ಸೊ ಕ್ಯಾಲ್ಕುಲೇಟರ್ ಕೂಡ ಒಂದು ವರ್ಕ್ ಬರುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಅದು ಬಿಟ್ಟಂಗಾಯ್ತು. ಸೊ ಇಲ್ಲ ಅಂದ್ರೆ ಅದನ್ನ ಕೂಡ ನಾನು ವಿಡಿಯೋ ಮಾಡೋದಕ್ಕಿಂತ ಮುಂಚೆನೆ ಅದನ್ನ ರೆಡಿ ಇಟ್ಕೊಂಡಿರ್ತಿದ್ದೆ. ಸೊ ಈ ಒಂದು ಪ್ರೋಸೆಸ್ ಏನ್ ಆಗ್ತಾ ಇದೆ ಇದಕ್ಕೋಸ್ಕರ ನಾನು ಇದನ್ನ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ಸ್ವಲ್ಪ ಲೋಡ್ ಆಗ ಟೈಮ್ ಆಗುತ್ತೆ ಅಂದ್ರೆ. ಸೊ ವೆಯ್ಟ್ ಮಾಡಿ, ಸ್ಮಾಲ್ ಕ್ಯಾಲ್ಕುಲೇಟರ್ ಆಕ್ಸೆಸ್. ಓಕೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಾನೆ ಕ್ಯಾಲ್ಕುಲೇಟರ್? ಓಕೆ ನೋಡಿ, ಹಾ, ಓಕೆ, ಈ ಎಡ್ಜ್ ಅಲ್ಲಿ ಇಟ್ಟಿರ್ತೀನಿ. ಹೌದಲ್ವಾ? ಸೊ ಈಗ ನಮ್ಮ ಒಂದು ಟೋಟಲ್ ರೆವಿನ್ಯೂ ಅಂದ್ರೆ ಸೇಲ್ಸ್ ರೆವಿನ್ಯೂ ಅಂತ ಹೇಳ್ತಾರೆ. ಎಷ್ಟಿದೆ? 50,000 rupees ಇದೆ. ಇದ್ರಲ್ಲಿ ನಾವೇನ್ ಮಾಡ್ಬೇಕಪ್ಪ? ಮೈನಸ್ ಏನೇನ್ ಮಾಡ್ಬೇಕು? ಸೊ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಗಳು ಅಂತ ಹೇಳ್ತಾರೆ. ಎಕ್ಸ್ಪ್ಲಿಸಿಟ್ ಕಾಸ್ಟ್ ಗಳು ಅಂತ ಅಂದ್ರೆ ಮೊದಲನೇದು ಪ್ರೊಡಕ್ಷನ್ ಕಾಸ್ಟ್, ಅಂದ್ರೆ ಉತ್ಪಾದನೆ ಮಾಡೋದಕ್ಕೋಸ್ಕರ ಖರ್ಚು ಮಾಡಿರುವಂತ ಕಾಸ್ಟ್ ಗಳು. ಇದು ಎಕ್ಸ್ಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಕಾಸ್ಟ್. ಹೌದಾ, ಇದನ್ನ ಏನ್ ಮಾಡ್ಬೇಕು? ಇದರಲ್ಲಿ ಲೆಸ್ ಮಾಡ್ಬೇಕು. ಡಿಪ್ರಿಸಿಯೇಷನ್ ಚಾರ್ಜಸ್ ಸವಕಳಿ ವೆಚ್ಚ, ಇದು ಎಕ್ಸ್ಪ್ಲಿಸಿಟ್. ಹೌದಾ, ಮೈನಸ್ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಅಂತ ಹೇಳ್ತಾರೆ. ಹೌದಾ, ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಅಂತ ಅಂದ್ರೆ ಏನು? ಸೊ ಇದು ಇದು ಎಕ್ಸ್ಪ್ಲಿಸಿಟ್. ಏನಕ್ಕಪ್ಪ ಅಂದ್ರೆ ಸೊ ಆ ಒಂದು ಪ್ರೆಸೆಂಟ್ ಬಿಸ್ನೆಸ್ ಏನ್ ನಡೀತಾ ಇದೆ ಅದಕ್ಕೋಸ್ಕರ ಮಾಡಿರುವಂತಹ ಖರ್ಚುಗಳು. ಹೌದಾ, ಹಾಗೆ ನೆಕ್ಸ್ಟ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್, ಇತರ ವೆಚ್ಚಗಳು ಅಂತಂದ್ರೆ ಇವು ಕೂಡ ಎಕ್ಸ್ಪ್ಲಿಸಿಟ್ ಕಾಸ್ಟ್. ಇವು 4 ಮೈನಸ್ ಮಾಡ್ಬೇಕೀಗ. ಹೌದಾ, ಓಕೆನಾ? ಸೊ ಕ್ಯಾಲ್ಕುಲೇಟರ್ ಬಾ, ನಿಂದು ಕೆಲಸ ಬಂದಿದೆ. ಎಲ್ಲೋ ಇದಪ್ಪ, ಇದು ಕ್ಯಾಲ್ಕುಲೇಟರ್ ನ ಸೈಜ್ ದೊಡ್ಡದ್ ಮಾಡಿ. ಓಕೆ, 50,000 ಅಲ್ಲಿ ಮೈನಸ್ 11,000. ಸೊ ಸಾರಿ, ವೇಟ್ ಮಾಡಿ, 11,000 ಮೈನಸ್ 3,000 ಮೈನಸ್ 4,000 ಮೈನಸ್ 3,000. ಹೌದಲ್ಲ? ಸೊ ಎಷ್ಟು ಬಂತು? 29,000. ಸೊ ವೆಯ್ಟ್ ಮಾಡಿ ಇಲ್ಲಿ, ಹಾ, ಓಕೆ, ಈ ಒಂದು 29,000 50,000. ಓಕೆ, 50,000 ಮೈನಸ್ 11,000. ಓಕೆ, 11,000 1,20,000 ಆಯ್ತಲ್ಲ. ಸೊ 1,10,000 ಆಯ್ತು. ಮೈನಸ್ 3,000 ಮೈನಸ್ 4,000 ಮತ್ತೆ ಮೈನಸ್ 3,000. ಓಕೆ, 29,000 ಕರೆಕ್ಟ್ ಇದೆ. ಈ 29,000 ಏನ್ ಬಂತಲ್ವಾ, ಇದು ನಮಗೇನಾಗುತ್ತೆ? ಅಕೌಂಟಿಂಗ್ ಪ್ರಾಫಿಟ್ ಆಗುತ್ತೆ. ಹೌದಾ? ಸೊ ಅಕೌಂಟಿಂಗ್ ಪ್ರಾಫಿಟ್ ಎಷ್ಟು ಬಂತು? ಎಪಿ ಈಕ್ವಲ್ಸ್ 29,000 rupees ಬಂತು. ಹೌದಾ, 29,000 ಬಂತು. ಈಗ ನಾವೇನ್ ಕಂಡುಹಿಡಿಬೇಕು? ಇಪಿ ಕಂಡುಹಿಡಿಬೇಕು. ಇಪಿ ಈಕ್ವಲ್ಸ್, ಹೌದಾ, ಟೋಟಲ್ ರೆವಿನ್ಯೂ, ಇದು ಫಿಕ್ಸ್ ಇರುತ್ತೆ, ಟೋಟಲ್ ರೆವಿನ್ಯೂ ಮೈನಸ್ ಎಕ್ಸ್ಪ್ಲಿಸಿಟ್ ಐಸಿ ಅಂತ ಅಂದ್ರೆ ಇಂಪ್ಲಿಸಿಟ್ ಕಾಸ್ಟ್ ಪ್ಲಸ್ ಎಕ್ಸ್ಪ್ಲಿಸಿಟ್ ಕಾಸ್ಟ್. ಹೌದಾ,
ಈ ಎರಡನ್ನು ಕೂಡ ಏನ್ ಮಾಡ್ಬೇಕು, ಮೊದಲು ಆಡ್ ಮಾಡಿ ಅದನ್ನ ಟೋಟಲ್ ರೆವೆನ್ಯೂ ಅಲ್ಲಿ ಲೆಸ್ ಮಾಡ್ಬೇಕು, ಹೌದಲ್ವಾ? ಸೊ ಏನಿಲ್ಲ, ಈಗ ಈ ಇಂಪ್ಲಿಸಿಟ್ ಕಾಸ್ಟ್ ಗಳು ಯಾವ ಅಂತ ಗೊತ್ತಾಯ್ತು. ಇನ್ನು ಉಳಿದಿರೋ ಇವು ಎರಡು ಯಾವು? ಸೊ ಇಂಪ್ಲಿಸಿಟ್ ಕಾಸ್ಟ್ ಗಳು. ಏನ್ ಇಂಪ್ಲಿಸಿಟ್ ಕಾಸ್ಟ್ ಮತ್ತೆ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂದ್ರೆ ಯಾರಿಗಾದ್ರೂ ಗೊತ್ತಿದೆ? ಇವೆರಡು ಕಾನ್ಸೆಪ್ಟ್ ಗಳು ಏನ್ ಹೇಳ್ತವೆ ಅಂತ ಹೇಳ್ಬಿಟ್ಟು. ಸೊ ಇಂಪ್ಲಿಸಿಟ್ ಕಾಸ್ಟ್ ಮತ್ತೆ ಎಕ್ಸ್ಪ್ಲಿಸಿಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವೊಂದು ಟೀ ಶಾಪ್ ನಡೆಸ್ತಾ ಇದ್ದೀರಾ ಅಂದ್ರೆ, ಟೀ ಶಾಪ್ ಅಲ್ಲಿ ನಿಮಗೆ 1 ಇಯರ್ಗೆ, ಸೊ 1 ಮಂತ್ಗೆ ಎಷ್ಟು ಬಂತು? 50,000 ರುಪೀಸ್ ಬಂದಿದೆ ಅಂತ ತಗೊಳ್ಳಿ ಇನ್ಕಮ್, ಹೌದಾ? 50,000 ರುಪೀಸ್ ಬಂತು. 11,000 ನೀವು ಟೀ ಪುಡಿಗೆ ಹಾಕಿದ್ದೀರಾ, 3,000 ಶುಗರಿಗೆ ಹಾಕಿದ್ದೀರಾ, ಈ 4,000 ಏನಕ್ಕೆ ಹಾಕಿದ್ದೀರಾ? ಸೊ ರೆಂಟ್ಗೆ ಅನ್ಕೊಳ್ಳಿ, ಈ 3,000 ಮಿಲ್ಕಿಗೆ ಹಾಕಿರ್ತೀರಾ ಅಂತ ತಗೊಳ್ಳಿ, ಹೌದಾ? ಇವೆಲ್ಲವೂ ನೀವು ಆ ಟೀ ಶಾಪ್ ನ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಮಾಡಿರುವಂತ ಖರ್ಚುಗಳು. ಇವಕ್ಕೆ ಏನಂತ ಕರಿತೀವಿ? ಎಕ್ಸ್ಪ್ಲಿಸಿಟ್ ಕಾಸ್ಟ್ ಗಳು ಅಂತ ಹೇಳ್ಬಿಟ್ಟು ಕರಿತೀವಿ, ಅಲ್ವಾ? ಬಟ್ ಈ ಎರಡು ಕಾಸ್ಟ್ ಗಳು ಏನಿರ್ತಾವಲ್ಲ, ಇವು ಎರಡು ಏನಪ್ಪಾ? ಸೊ ಸ್ವಂತ ಬಂಡವಾಳದ ಮೇಲಿನ ಬಡ್ಡಿ, ಸೊ ಮತ್ತೆ ಸ್ವಂತ ಶ್ರಮದ ಫಲ, ಲೇಬರ್ ಚಾರ್ಜಸ್ ಪೇಡ್ ಫಾರ್ ಹಿಮ್ಸೆಲ್ಫ್. ಇವೆರಡು ಏನಪ್ಪಾ ಅಂದ್ರೆ, ನೀವು ಫಾರ್ ಎಕ್ಸಾಂಪಲ್ ಈಗ ಟೀ ಶಾಪ್ ನ ನೀವು ಕೆಲಸ ಮಾಡ್ತಾ ಇಲ್ಲ, ಸೊ ಹೌದಾ? ಹಾಗೇನಾದ್ರು ನಿಮ್ಮ ಒಂದು ಬಿಲ್ಡಿಂಗ್ ಗೆ ರೆಂಟ್ 4,000 ಕಟ್ಟಿ, ನಿಮ್ ಅದೇ ಫಾರ್ ಎಕ್ಸಾಂಪಲ್ ಆ ಬಿಲ್ಡಿಂಗ್ ನಿಮ್ದೇ ಇತ್ತು, ನೀವು ಅದನ್ನ ರೆಂಟಿಗೆ ಕೊಟ್ಟಿದ್ರಿ ಅಂತಂದ್ರೆ ನಿಮಗೆ 10,000 ಬರ್ಬೋದಾಗಿತ್ತು, ಅಲ್ವಾ? ಈ ರೀತಿ. ಸೊ ನೀವೇನಾದ್ರೂ ಈಗ ಟೀ ಶಾಪ್ ಜನ ಕೆಲಸ ಮಾಡ್ತಿದ್ರಿ ಅಂತಂದ್ರೆ 5,000 ಹೆಚ್ಚಿಗೆ ಬರ್ಬೋದಾಗಿತ್ತು, ಹೌದಾ? ಈ ರೀತಿ. ಸೊ ಇವೆರಡು ಏನಿರ್ತವೆ? ಇಂಪ್ಲಿಸಿಟ್ ಕಾಸ್ಟ್ ಗಳು ಅಂತ. ಸೊ ನಿಮ್ಮ ಒಂದು ವ್ಯಾಪಾರದಲ್ಲಿ ಬರದೇ ಇರುವಂತಹ ಖರ್ಚುಗಳಿವು, ಹೌದಾ? ಈ ಖರ್ಚುಗಳು ಕಣ್ಣಿಗೆ ಕಾಣೋದಿಲ್ಲ ಆದ್ರೂ ಕೂಡ, ಬಟ್ ಇವನ್ನ ಏನ್ ಮಾಡ್ತೀವಿ ನಾವು? ಖರ್ಚುಗಳು ಅಂತ ಸೇರಿಸ್ತೀವಿ. ಇದರಲ್ಲಿ ಈಗ ಏನ್ ಮಾಡಬೇಕು? 29,000 ಅಲ್ಲಿ 4,000 ಪ್ಲಸ್ 5,000 ಅಂದ್ರೆ, ಸೊ 9,000 ರುಪೀಸ್ ನ ನಾವು ಇಂಪ್ಲಿಸಿಟ್ ಕಾಸ್ಟ್ ಆಗಿ ಲೆಸ್ ಮಾಡಿದ್ರೆ, ಇನ್ 20,000 ಏನ್ ಬರುತ್ತಲ್ಲ, ಈ 20,000 ನಮಗೆ ಏನಾಗುತ್ತೆ? ಎಕನಾಮಿಕ್ ಪ್ರಾಫಿಟ್ ಆಗಿರುತ್ತೆ. ಈ 20,000 ಅಕೌಂಟಿಂಗ್ ಪ್ರಾಫಿಟ್ ಪ್ರಕಾರ ನಮಗೆ ಎಷ್ಟು ಬಂತು? 29,000 ಬಂತು, ಅಲ್ವಾ? ಬಟ್ ಈ ಎಕನಾಮಿಕ್ ಪ್ರಾಫಿಟ್ ಪ್ರಕಾರ ಏನಾಗುತ್ತೆ? 20,000 ಬರುತ್ತೆ, ಹೌದಲ್ವಾ? ಸೊ ಇದು ಎಕ್ಸಾಕ್ಟ್ ವ್ಯಾಲ್ಯೂ ತೋರಿಸುತ್ತೆ, ಇದು ಎಕ್ಸಾಕ್ಟ್ ವ್ಯಾಲ್ಯೂ ತೋರ್ಸಲ್ಲ ಅಂತ ಏನೋ ಕೊಟ್ಟಿದ್ರು ಡಿಫ್ರೆನ್ಸ್ ಅಲ್ಲಿ, ನಾನು ಕೂಡ ನಿಮಗೆ ಓದಿ ಹೇಳಿದ್ದೆ, ಅದಲ್ವಾ? ಸೊ ಇಲ್ಲಿ ಕ್ಯಾಲ್ಕುಲೇಟರ್ ಕ್ಲೋಸ್ ಮಾಡ್ಲಾ? ಸೊ ಈ ಒಂದು ಲೆಕ್ಕದ ಒಂದು ಫೋಟೋ ಕೂಡ ನಾನು PDF ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಬಿಸ್ನೆಸ್ ಸೈಕಲ್, ಇಟ್ಸ್ ಫೇಸಸ್ ಅಂಡ್ ಎಫೆಕ್ಟ್ಸ್ ಅಂತ ಹೇಳ್ತಾರೆ. ಸೊ ಸ್ಮಾಲ್ ಕ್ವಶನ್ ಇದೆ. ಬಿಸ್ನೆಸ್ ಸೈಕಲ್ ಅಂದ್ರೆ ಏನು ಅಂತ ಬರೀಬೇಕು. ಬಿಸ್ನೆಸ್ ಸೈಕಲ್ ಅಂದ್ರೆ ಏನಂತ ನಾನು ಆಲ್ರೆಡಿ 2 ಮಾರ್ಕ್ಸ್ ಅಲ್ಲಿ ಕೂಡ ಹೇಳಿದ್ದೀನಿ. ಆರ್ಥಿಕ ಚಟುವಟಿಕೆಗಳಲ್ಲಿ, ಹೌದಾ? ಸೊ ಒಂದು ಎಕನಾಮಿಕ್ ಆಕ್ಟಿವಿಟೀಸ್ ಗಳಲ್ಲಿ ಆಗುವಂತಹ ನಿಯಮಿತ ಅಂದ್ರೆ ಕಂಟಿನ್ಯೂಸ್ ಆಗಿ ಉಂಟಾಗುವಂತಹ ಏರಿಳಿತಗಳನ್ನು, ಅದು ಒಂದು ಎಕನಾಮಿಕ್ ಆಕ್ಟಿವಿಟೀಸ್ ಗಳಲ್ಲಿ ಏರಾಗುತ್ತೆ, ಇಳಿತ ಆಗುತ್ತೆ, ಮತ್ತೆ ಏರಾಗುತ್ತೆ, ಮತ್ತೆ ಇಳಿತ ಆಗುತ್ತೆ. ಅದು ಈ ಏರಿಳಿತಗಳನ್ನು ವ್ಯವಹಾರ ಚಕ್ರ ಎಂದು ಕರೀತಾರೆ, ಹೌದಾ? ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ನಿಯಮಿತವಾಗಿ ಉಂಟಾಗುವ ಏರಿಳಿತಗಳನ್ನು ವ್ಯವಹಾರ ಚಕ್ರ ಎಂದು ಕರೆಯುತ್ತಾರೆ. ಅದರಲ್ಲಿ 4 ಹಂತಗಳು ಬರ್ತವೆ. ಒಂದು ಸಮೃದ್ಧಿ ಹಂತ, ಪ್ರಾಸ್ಪರಿಟಿ. ಒಂದು ರಿಸೆಷನ್ ಅಂತಂದ್ರೆ ಹಿಂಜರಿತ ಹಂತ. ನೆಕ್ಸ್ಟ್ ಕುಸಿತ ಅಂದ್ರೆ ಡಿಪ್ರೆಷನ್ ಅಂತಂದ್ರೆ ಕುಸಿತ ಹಂತ. ನೆಕ್ಸ್ಟ್ ರಿಕವರಿ ಅಂತಂದ್ರೆ ಪುನಶ್ಚೇತನ ಹಂತ. ಇಲ್ಲಿ ಬರುತ್ತೆ ರಿಕವರಿ, ಮತ್ತೆ ಪ್ರಾಸ್ಪರಿಟಿ, ಮತ್ತೆ ರಿಸೆಷನ್, ಡಿಪ್ರೆಷನ್, ರಿಕವರಿ, ಪ್ರಾಸ್ಪರಿಟಿ, ರಿಸೆಷನ್, ಡಿಪ್ರೆಷನ್, ರಿಕವರಿ, ಈ ರೀತಿ. ಹೌದಾ? ಕಂಟಿನ್ಯೂಸ್ ಪ್ರೊಸೆಸ್ ಆಗಿರುತ್ತೆ. ಇದರಲ್ಲಿ ಏನಾಗಿರುತ್ತೆ? ಸೊ ಸಮೃದ್ಧಿ ಹಂತದಲ್ಲಿ ಉತ್ಪಾದನೆ ಜಾಸ್ತಿ, ಉದ್ಯೋಗ ಜಾಸ್ತಿ, ಲಾಭ ಜಾಸ್ತಿ, ಹೌದಾ? ಈ ಸಮೃದ್ಧಿ ಹಂತದಲ್ಲಿ ಬರಿಬೇಕಿದನ್ನ ಹಂತಗಳು ಅಂತ ಬಂತಲ್ವಾ? ಸೊ ಹಂತಗಳು ಅಂತ ಬರೆದಾಗ 4 ಹಂತಗಳು, 1, 2, 3, 4 ಅಂತ ಬರೆದ್ರ, ಆ 4 ಹಂತಗಳ ಏನನ್ನು ಮಾಡುತ್ತೆ? ಸೊ ಸಮೃದ್ಧಿ ಹಂತದಲ್ಲಿ ಏನಿರುತ್ತೆ? ಉತ್ಪಾದನೆ ಹೆಚ್ಚಿರ್ತೈತಿ, ಸೊ ಉದ್ಯೋಗನ ಹೆಚ್ಚಿರ್ತೈತಿ, ಲಾಭನು ಕೂಡ ಹೆಚ್ಚಿರ್ತೈತಿ, ಹೌದಾ? ಹಿಂದ್ ರಿಸೆಷನ್ ಸ್ಟೇಜ್ಗೆ ಏನಾಗತಿ? ಬೇಡಿಕೆ ಕಡಿಮೆ ಆಕತಿ, ಉತ್ಪಾದನೆ ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ, ಹೌದಾ? ನೆಕ್ಸ್ಟ್ ಕುಸಿತ ಹಂತ, ಡಿಪ್ರೆಷನ್ ಹೋಯ್ತು ಪೂರ್ತಿ, ಆ ಟೈಮಲ್ಲಿ ಏನಾಗುತ್ತೆ? ಸೊ ನಿರುದ್ಯೋಗ ಹೆಚ್ಚಾಗುತ್ತೆ, ಆದಾಯ ಕಡಿಮೆ ಆಗುತ್ತೆ, ಉತ್ಪಾದನೆ ಕನಿಷ್ಠ ಮಟ್ಟಕ್ಕೆ ತಲುಪ್ತದೆ, ಹೌದಾ? ಸೊ ಪುನಶ್ಚೇತನ ರಿಕವರಿಯಲ್ಲೇ ಉತ್ಪಾದನೆ ನಿಧಾನಕ್ಕೆ ಮತ್ತೆ ಜಾಸ್ತಿ ಆಗ್ತಾ ಬರುತ್ತೆ, ಉದ್ಯೋಗ ನಿಧಾನಕ್ಕೆ ಮತ್ತೆ ಹೆಚ್ಚಾಗುತ್ತೆ, ಸೊ ಆರ್ಥಿಕತೆ ಮತ್ತೆ ಸಮೃದ್ಧಿಯ ಹಂತ ತಲುಪ್ತದೆ. ಇಷ್ಟು ಪಾಯಿಂಟ್ಸ್ ಗಳು. ವ್ಯವಹಾರ ಚಕ್ರದ ಪರಿಣಾಮಗಳು ಏನಪ್ಪಾ? ಸೊ ಎಫೆಕ್ಟ್ಸ್ ಬೇಕಲ್ಲ. ಪರಿಣಾಮಗಳಿಂದ ಉದ್ಯೋಗದ ಮೇಲೆ ಪರಿಣಾಮ ಬೀಳುತ್ತೆ, ಹೌದಾ? ಸೊ ಉತ್ಪಾದನೆಯ ಮೇಲೆ ಪರಿಣಾಮ, ಆದಾಯದ ಮೇಲೆ, ಪ್ರೈಸ್ ಲೆವೆಲ್ ಮೇಲೆ, ಹೂಡಿಕೆಯ ಮೇಲೆ, ಮತ್ತೆ ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ ಕೂಡ ಪರಿಣಾಮ ಬೀಳುತ್ತದೆ, ಹೌದಾ? ಇಷ್ಟೇ ನೋಡಿ, ಉದ್ಯೋಗ, ಉತ್ಪಾದನೆ, ಆದಾಯ, ಬೆಲೆ, ಹೂಡಿಕೆ, ಬ್ಯಾಂಕಿಂಗ್, 6 ಪಾಯಿಂಟ್ ಬರೆದು ಬಿಟ್ರೆ ಎಕ್ಸ್ಪ್ಲನೇಷನ್ ಮಾಡ್ಬೇಕು ಯಾವ ರೀತಿ ಉದ್ಯೋಗದ ಮೇಲೆ ಯಾವ ರೀತಿ ಬರುತ್ತೆ, ಸೊ ಉತ್ಪಾದನೆಯ ಮೇಲೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ನಿಮ್ಮ 80 ಮಾರ್ಕ್ಸ್ ನ ಕ್ವಶನ್ ಪೇಪರ್. ನಾನು ಕೇಳಿದ್ದೆ 40 to 45 ಮಿನಿಟ್ಸ್ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಕ್ಕೆ ನಮಗ್ ಸಾಕು, ಬಟ್ ಬರೀಬೇಕಲ್ವಾ ಅಷ್ಟು. ಈಗ ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಕ್ವಶನ್ ಆನ್ಸರ್ ಇಷ್ಟರಲ್ಲಿ ಮುಗಿಸಿದೀನಿ ನಿಜ, ಹೌದಾ? ನೀವೆಷ್ಟು ಬರೀಬೇಕು? 2.5 to 3 ಪೇಜಸ್. ಆನ್ಸರ್ ನ ಒಂದು ಸ್ಟ್ರಕ್ಚರ್ ಯಾವತ್ತೂ ಕೂಡ ಮರಿಬಾರ್ದು 15 ಮಾರ್ಕ್ಸ್ ಗೆ, ಅದ್ ಯಾವ ಸಬ್ಜೆಕ್ಟ್ ಗಾದ್ರೂ ಆಗಿರ್ಲಿ, ಓಕೆನಾ? ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.
ಇಷ್ಟಂತೂ ನಿಮ್ಮ ಒಂದು ಕ್ವಶನ್ ಪೇಪರ್ ಇಷ್ಟು ಈಸಿ ಇರುತ್ತೆ ಬಿಸ್ನೆಸ್ ಎಕನಾಮಿಕ್ಸ್ ಕ್ವಶನ್ ಪೇಪರ್ಗಳು. ಸೊ ತುಂಬಾ ಈಸಿ ಇರುತ್ತೆ ನಿಜವಾಗ್ಲು. ಫಸ್ಟ್ ನಿಮಗೆ ಏನ್ ಕ್ಲಿಯರ್ ಆಗಿರ್ಬೇಕಂತಂದ್ರೆ ಒಂದು ಕಾನ್ಸೆಪ್ಟ್ಗಳು, ಹೌದಾ, ಬಿಸ್ನೆಸ್ ಎಕನಾಮಿಕ್ಸ್ ಅಂದ್ರೆ ಏನು, ನಮ್ಮ ಸಿಲೆಬಸ್ ಏನಿದೆ, ಅದರಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳು ಏನು, ಕ್ಲಿಯರ್, ಜಸ್ಟ್ ಮೈಂಡ್ ಅಲ್ಲಿ ಕ್ಲಿಯರ್ ಆಗಿರ್ಬೇಕು. ಕಿಂಕ್ ಡಿಮಾಂಡ್ ಕರ್ವ್ ಅಂದ ತಕ್ಷಣ ಹಂಗೆ ಡಯಾಗ್ರಾಮ್ ಬರಬೇಕು. ಸೊ ಅಲ್ಲೊಂದು ಸಣ್ಣ ಬೆಂಡ್ ಆಗಿರುತ್ತೆ, ಒಂದು ಕಿಂಕ್ ಆಗಿರುತ್ತೆ, ಏನಕ್ಕಾಗಿರುತ್ತೆ, ಅದಕ್ಕೊಂದು ಎಕ್ಸಾಂಪಲ್ ಯಾವುದು, ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಈ ರೀತಿ ಪ್ರತಿಯೊಂದೊಂದು ಕ್ವಶನ್ ಗಳಿಗೂ ಕೂಡ ಒಂದೊಂದು ಎಕ್ಸಾಂಪಲ್ ಕೊಟ್ಟಿರ್ತೇನೆ ಫ್ರೆಂಡ್ಸ್. ನೀವು ಅದನ್ನೆಲ್ಲ ನೆನ್ಪಿಟ್ಕೊಂಡಿದ್ರಿ ಅಂತಂದ್ರೆ ಈ ಬಿಸ್ನೆಸ್ ಎಕನಾಮಿಕ್ಸ್ ನಷ್ಟು ಈಸಿ ಸಬ್ಜೆಕ್ಟ್ಸ್ ಇನ್ನೊಂದಿಲ್ಲ. ನಾಳೆ ತುಂಬಾ ಜನಕ್ಕೆ ಎಕ್ಸಾಮ್ ಇದೆ ಅಂತ ಹೇಳಿದ್ರಿ, ಸೊ ಅವರಿಗೋಸ್ಕರ ಇಷ್ಟು ಇದರಲ್ಲಿ ವಿಡಿಯೋಸ್ ಗಳನ್ನ ಮಾಡ್ತಾ ಇರೋದು ನಾನು. ಸೊ ವಿಡಿಯೋಸ್ ಗಳು ನಿಮ್ಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ವಿಡಿಯೋ ಇಲ್ಲಿವರೆಗೂ. ಇನ್ನೂ ಕೂಡ ನೀವು 15 ಮಾರ್ಕ್ಸ್ ಬೇಕು ಅಂತ ಕಮೆಂಟ್ ಅಲ್ಲಿ ಹಾಕಿದ್ದೆ ನಿಜ ಆದ್ರೆ ನಾನು 15 ಮಾರ್ಕ್ಸ್ ವಿಡಿಯೋ ನಿಜವಾಗ್ಲೂ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.